ಹತ್ತತ್ರ ಒಂದು 140 ಕೋಟಿ ಅವರು ಸ್ಟಾಕ್ ಮಾರ್ಕೆಟಿಂದ ಮಾಡಿದ್ರು. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹತ್ತತ್ರ ನಾನು ಒಂದು 80 ಲಕ್ಷದವರೆಗೂ ಲಾಸ್ ಮಾಡ್ಕೊಂಡೆ. ಅದು 33,60,000 ಬರೀ ಮನೆ ರೆಂಟ್ ಕಟ್ಟಿದ್ದೀನಿ ಅಂತ ಬರೀ ಒಂದು ವರ್ಷ 7 ತಿಂಗಳದಲ್ಲೇ ನನಗೆ ಬಂದಿರೋ ಪ್ರಾಫಿಟ್ಟು 43,20,000 ಬಂದಿರೋದು. ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಟೈಮಲ್ಲೆಲ್ಲ. ಕಾರ್ಗಳನ್ನ ಓಡಿಸ್ಬಿಟ್ರೆ ನಿಜವಾಗ್ಲೂ ಕೂಡ ಬೇರೆ ಕಾರ್ಗಳು ನೀವು ಆ್ಯಕ್ಚುಲಿ ಇಷ್ಟಪಡಲ್ಲ ಹೇಳ್ಬೇಕಂತಂದರೆ. 5 ವರ್ಷದಲ್ಲಿ ನಾನು ಈ ಕಾರ್ಗಿಂತಲೂ ಜಾಸ್ತಿ ಖರ್ಚು ಮಾಡಿರೋದು. ಹತ್ತತ್ರ ಅಲ್ಲಿ ಒಂದು 8 ಲಕ್ಷ ಖರ್ಚಾಗಿದೆ. ನನಗೆ 2012ಇಂದ ಕಣ್ಣಲ್ಲಿ ನೀರೇ ಬರದೇ ಇರೋನು 2023ರಲ್ಲಿ ಕಣ್ಣಲ್ಲಿ ನೀರು ಈ ಕಾರ್ ನೋಡಿ ಬಂದ್ಬಿಡ್ತು ನನಗೆ. ಕಂಪ್ಲೀಟ್ ಇಂಜಿನನ್ನೇ ರೀಪ್ಲೇಸ್ಮೆಂಟ್ ಮಾಡ್ಬೇಕಂತ ಹೇಳಿದ್ರು. ಸಿಲ್ಕ್ ಬೋರ್ಡ್ ಕೆಳಗಡೆ ಎಕ್ಸಾಕ್ಟ್ ಆಗಿ ಸ್ಟೇರಿಂಗ್ ಅನ್ನ ವೈಬ್ರೇಷನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. Single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Uchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಸೊ ಇವತ್ತು ನಾನು ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೂ ಕೂಡ ಶಾಕ್ ಆಗುತ್ತೆ. ಕಾರು ವರ್ಸಸ್ ಪ್ರಾಪರ್ಟಿ. ಸೊ ನೀವೆಲ್ಲ ಅಂದ್ಕೊಳ್ತೀರಲ್ವಾ ಯಾಕೆ ಇವರು ದತ್ತಾ ಬೇನೂರವರು ಸೆಕೆಂಡ್ ಹ್ಯಾಂಡ್ BMW ಕಾರ್ ತೊಗೊಂಡಿದ್ದಾರೆ ಅಂತಂದ್ಬಿಟ್ಟು. ಸೊ ಸೆಕೆಂಡ್ ಹ್ಯಾಂಡ್ BMW ಕಾರ್ ತೊಗೊಂಡಿರೋದು ಒಂದು ವಿಡಿಯೋ ದುಡ್ಡಿಂದನೇ ತೊಗೊಂಡಿರೋದು. ಬಟ್ ಈ ಪ್ರಾಪರ್ಟಿನ ತೊಗೊಂಡಿರೋದು ಆ್ಯಕ್ಚುಲಿ ಫುಲ್ ಕ್ಯಾಶಲ್ಲೇ ತೊಗೊಂಡಿರೋದು. ಈಗ ಕಾರ್ ತೊಗೊಂಡು ನಾನು ಎಷ್ಟು ಪ್ರಾಫಿಟ್ ಮಾಡ್ಕೊಂಡೆ, ಈ ಸೈಟ್ ತೊಗೊಂಡು ಎಷ್ಟು ಪ್ರಾಫಿಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಸೊ ಫಸ್ಟು ನಿಮಗೆ ಈ ಕಾರ್ ಬಗ್ಗೆ ಹೇಳ್ತೀನಿ. ಸೊ ಈ ಕಾರ್ನ ನಾನು 2012 ಮಾಡಲ್ ಇದು. ನಾನೊಂದು ಸೆಕೆಂಡ್ ಹ್ಯಾಂಡ್ 21ಅಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಫಸ್ಟು ಬೆಂಗಳೂರಿಗೆ ಬಂದಾಗ ಒಂದು ಕಾರ್ ಬ್ರ್ಯಾಂಡ್ ಓದಕ್ಕೆ ಬಂದಿದ್ದು ನನಗೆ BMW. ಹಾಗಾಗಿ ಅವತ್ತು 2006ರಲ್ಲಿ ನಾನು ಏನೂ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಓದೋಕ್ಕೂ ಬರೆಯೋಕ್ಕೂ ಕೂಡ ಬರ್ತಿರಲಿಲ್ಲ. ಜೊತೆಗೆ ನಾನು ಇನ್ನೂ ಓದ್ತಾ ಇದ್ದೆ. ನಾನು ಆ್ಯಕ್ಚುಲಿ 10th ಕೂಡ 2 ಟೈಮ್ ಪಲ್ಟಿ ಹೊಡೆದಿದ್ದೆ. ಡಿಪ್ಲೊಮಾ ತೊಗೊಂಡ್ಬಂದು ಹಾಕಿದ್ರು. ನನಗೆ ಬುಕ್ಕದ ಹೆಡ್ಲೈನು ಕೂಡ ಓದಕ್ಕೆ ಬರ್ತಿತ್ತಿಲ್ಲ. ಅಂದರೆ ಬುಕ್ ಮೇಲೆ ಹೆಡ್ಲೈನ್ ಬುಕ್ ಇರುತ್ತಲ್ವ, ಅಂದರೆ ಬುಕ್ ಹೆಸರು ಇರುತ್ತಲ್ಲ, ಅದನ್ನು ಕೂಡ ಓದಕ್ಕೆ ಬರ್ತಾ ಇರಲಿಲ್ಲ. ಆ ಥರ ಸಿಚುವೇಷನಲ್ಲಿದ್ದೆ ನಾನು. ಆ ಟೈಮಲ್ಲಿ ಬೆಂಗಳೂರು ಬಂದಾಗ ಫಸ್ಟು ಬ್ರ್ಯಾಂಡ್ ಓದಕ್ಕೆ ಬಂದಿರೋದು ನನಗೆ BMW. ಯಾಕಂದರೆ ಇದು ಯಾರು ಬೇಕಾದರೂ ABCD ಬಂದವನು ಓದ್ಬೋದು. ಹಾಗಾಗಿ ಅವತ್ತು ಈ ಕಾರ್ ಬ್ರ್ಯಾಂಡನ್ನು ನಾನು ಓದಿದ್ದೆ. ಆ ಟೈಮಲ್ಲಿ ಆ ಕಾರ್ನ ತೊಗೋಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಫೈನಲ್ ಆಗಿ ಏನೋ ಒಂದು ವರ್ಕ್ ಮಾಡ್ತಿದ್ದೆ. ಯಾವಾಗ ಯೂಟ್ಯೂಬ್ ಅನ್ನೋದು ಒಂದು ಆಪರ್ಚುನಿಟಿ ಸಿಕ್ತೋ ಅವಾಗ ತೊಗೋಬೋದು ಅಂಥೇಳಿ ಗೊತ್ತಾಗಿ ಇನ್ನೂ ಎಫರ್ಟ್ ಹಾಕ್ಬಿಟ್ಟು ಈ BMW ಕಾರು ಸಿಂಗಲ್ ಕಾರ್ ರೆವಿನ್ಯೂ ಅಲ್ಲಿ ತೊಗೊಂಡಿರೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ನಾನು ಈ ಕಾರ್ ತೊಗೊಳಕ್ಕಿಂತ ಮುಂಚೆ ಒಂದು ಕ್ರೂಸ್ ಕಾರ್ ತೊಗೊಂಡಿದ್ದೆ. ಅದು ಆ್ಯಕ್ಚುಲಿ BMW 320 ನೋಡೋಕ್ಕೆ ಹೋಗಿದ್ದೆ. ಕ್ರೂಸು ನೋಡೋಕ್ಕೆ ಹೋದರೆ ಕ್ರೂಸ್ ಇನ್ನೂ ಅದಕ್ಕಿಂತ ದೊಡ್ಡದಾಗಿ ಚೆನ್ನಾಗಿತ್ತು. ಹಾಗಾಗಿ ಕ್ರೂಸ್ ಎತ್ಕೊಂಡ್ಬಂದೆ. ಬಟ್ ನಂದು ಡ್ರೀಮ್ ಇರೋದು BMW 7 ಸೀರೀಸ್ ಕಾರ್ ತೊಗೋಬೇಕು ಅಂತಂದ್ಬಿಟ್ಟು. ಸೊ 7 ಸೀರೀಸ್ ಸಿಗಲಿಲ್ಲ. ಫೈನಲ್ ಆಗಿ 5 ಸೀರೀಸ್ 520 BMW ತೊಗೊಂಡಿರೋದಾಯಿತು. ಈಗ ಈ ಕಾರ್ಗೆ ನಾನು ಕೊಟ್ಟಿರೋದು 15 ಲಕ್ಷ ರೂಪಾಯಿ. ಸೊ 15 ಲಕ್ಷ ರೂಪಾಯಿ ನಾನು ಕೊಟ್ಬಿಟ್ಟು ತೊಗೊಂಬಂದೆ. ಆದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಮುಂಚೆ ಒಂದು ಕ್ರೂಸ್ ಕಾರ್ ತೊಗೊಂಬಂದಿದ್ದೆವು. ಅದಕ್ಕಿಂತ ಮುಂಚೆ ಇನ್ನೊಂದು ಕ್ರೂಸ್ ಕಾರಲ್ಲೇ ನನ್ನ ಫ್ರೆಂಡ್ ತೊಗೊಂಡಿದ್ದ. ಈ ಕಾರ್ ತೊಗೊಂಬರ್ಬೇಕಂದ್ರೆ ಅವ್ರ ಮೇಲೆ ಒಂದು ನಂಬಿಕೆನ ಇಟ್ಬಿಟ್ಟು ಈ ಕಾರನ್ನು ತೊಗೊಂಬಂದೆ. ಈ ಕಾರ್ ತೊಗೊಂಬಂದು ಸ್ವಲ್ಪ ದಿನಗಳಲ್ಲಿ ಹತ್ತತ್ರ ಒಂದು 7-8 ತಿಂಗಳಲ್ಲಿ ಇದೇ ಒಂದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಹೋಗ್ಬೇಕಂತಂದರೆ ಒಂದು ಸೌಂಡ್ ಬರೋಕ್ಕೆ ಶುರು ಮಾಡ್ತು, ಚ್ವಿಂಕ್ 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 ಅಂತಂದ್ಬಿಟ್ಟು. ನಾನೇನೋ ಮೇ ಬಿ ಟೈಮಿಂಗ್ ಚೈನೋ ಇಲ್ಲ ಟೈಮಿಂಗ್ ಬೆಲ್ಟ್ ಅನ್ನೋದು ಏನೋ ಇಶ್ಯೂ ಆಗಿರಬೇಕು. ಯಾಕಂತಂದರೆ ಗಾಡಿನೂ ಕೂಡ ಓಡಿತ್ತು ಆ ಟೈಮಲ್ಲಿ. ಸೊ ನಾನು ಅದನ್ನು ಅಂದ್ಕೊಂಡು ಹಾಗೆ ಹೋಗ್ತಾ ಇದ್ದರೆ ಸಿಲ್ಕ್ ಬೋರ್ಡ್ ಕೆಳಗಡೆ ಎಕ್ಸಾಕ್ಟಾಗಿ ಸ್ಟೇರಿಂಗನ್ನು ವೈಬ್ರೇಷನ್ ಬಂದುಬಿಟ್ಟು ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು. ಅದೇ ಒಂದು ಕಾರನ್ನು ಮತ್ತೆ ಟೋಯಿಂಗ್ ಮಾಡ್ಕೊಂಡ್ಬಿಟ್ಟು BMW ತೊಗೊಂಡು ಹೋದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ನಾನು ಕೊಟ್ಟಿರೋದು 15 ಲಕ್ಷ ಕೊಟೇಶನ್, 15 ಲಕ್ಷ ಕೊಟ್ಟು ಈ ಕಾರ್ ತೊಗೊಂಡಿರೋದು. BMW ದಿಂದ ನನಗೆ ಕೊಟೇಶನ್ ಬಂದಿರೋದು 16.5 ಲಕ್ಷ.
ಕಾರನ್ನು ಆಚೆ ಕಡೆ ಬರಬೇಕಂದ್ರೆ 16.5 ಲಕ್ಷ ಕೊಟೇಶನ್ನ ಬಂತು. ಯಾಕಂತಂದರೆ ಕಂಪ್ಲೀಟ್ ಅದರ ಇಂಜಿನು ಒಂದು ಕನೆಕ್ಟಿಂಗ್ ರಾಡು ಪಿಸ್ಟನ್ ಮಧ್ಯೆ ಒಂದು ಚಿಕ್ಕದೊಂದು ಬೇರಿಂಗ್ ಬರುತ್ತೆ, ಅದನ್ನು ಸೌದೋಗ್ಬಿಟ್ಟು ಎಲ್ಲನೂ ಕೂಡ ಒಳಗಡೆ ಡ್ಯಾಮೇಜ್ ಆಗಿ ಕಂಪ್ಲೀಟ್ ಇಂಜಿನ್ ರಿಪ್ಲೇಸ್ ಮಾಡೋಷ್ಟು ಸಿಚುವೇಶನ್ ಅದು ರಾಂಗ್ ಆಗೋಯ್ತು. ಅದ್ರ ನಾನು ಕೊಟೇಶನ್ನು ಕೂಡ ತೋರಿಸ್ತೀನಿ. ಇದು ಆಗಿರೋದು 2023ರಲ್ಲಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಒಂದು ಸೆಕೆಂಡು, ಇಲ್ಲಿ ಪ್ರೈಸ್ ಕಾಣಿಸ್ತಿದೆಯಾ? ಇದು ಬಂದುಬಿಟ್ಟು ಬರೀ ವಿತೌಟ್ ಚಾರ್ಜಸ್ ಅದು ಇದು ಅಂತಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಬರೋದು ಕಂಪ್ಲೀಟಾಗಿ ಅವ್ರು ಹೇಳಿದ್ದು ಗಾಡಿ ಆಚೆ ಕಡೆ ಬರೋಷ್ಟರಲ್ಲೇ ಹತ್ತತ್ರ 16.5 ಲಕ್ಷ ಬೇಕಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ತುಂಬ ಬೇಜಾರಾಗಿದ್ದು ಏನಂತಂದರೆ, ಕಷ್ಟಪಟ್ಟು ತೊಗೊಂಡಿದ್ದೆ. ಒಂದು ಟೈಮು ಒಳಗಡೆ ಇಂಜಿನ್ ಎಲ್ಲ ತೆಗೆದುಬಿಟ್ಟಿದ್ರು, ಎಲ್ಲ ಪೀಸ್ ಮಾಡಿಟ್ಟಿದ್ರು. ಫಸ್ಟು ಹೋದಾಗ ಅವ್ರು ನಮ್ಗೆ ಹೇಳಿದ್ದು ಒಂದು 2-2.5 ಲಕ್ಷದಲ್ಲಿ ರೆಡಿ ಆಗುತ್ತೆ ಅಂತಂದ್ಬಿಟ್ಟು ಆಯ್ತು ಸರಿ ಅಂತೇಳ್ಬಿಟ್ಟು ಹೋಗಿದ್ದೆ. ಆಮೇಲೆ ಹೋಗ್ತಾ ಉಚ್ತಾ ಕಂಪ್ಲೀಟ್ ಇಂಜಿನನ್ನೇ ರೀಪ್ಲೇಸ್ಮೆಂಟ್ ಮಾಡಬೇಕಂತ ಹೇಳಿದ್ರು. ಅದು ಒಂದು ಇನ್ನೊಂದು ಏನಪ್ಪ ಅಂತಂದರೆ, ಈ ಬಾನೆಟಲ್ಲಿದು ಇಂಜಿನೇ ತೆಗೆದಿಟ್ಟಾಗ ಈ ಬಾನೆಟನ್ನು ಓಪನ್ ಇತ್ತವಾಗ, ಈಗ ಹೇಗೆ ಒಂದು ಡೆಡ್ ಬಾಡಿ ಹೆಂಗೆ ಬಾಯಿ ತರ್ಕೊಂಡು ಬಿದ್ದಿರುತ್ತೋ ಆ ಥರ ನೋಡಿಬಿಟ್ಟು ನಿಜವಾಗ್ಲೂ ನನಗೆ 2012ಇಂದ ಕಣ್ಣಲ್ಲಿ ನೀರೇ ಬರದೇ ಇರೋನು 2023ರಲ್ಲಿ ಕಣ್ಣಲ್ಲಿ ನೀರು ಈ ಕಾರ್ ನೋಡಿ ಬಂದುಬಿಡ್ತು ನನಗೆ. ಯಾಕಂದರೆ ಸುಮಾರು ಕಷ್ಟಪಟ್ಟು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ತರಕಾರಿನ ಸೇಲ್ ಮಾಡ್ಕೊಂಡು 50 ರೂಪಾಯಿ ಬಂದರೆ ನಮ್ಗೆ ಎಷ್ಟೊಂದು ಖುಷಿ ಆಗ್ತಿತ್ತು. ಬಟ್ ಈ ಥರ ಒಂದು ಕಾರ್ಗಳು ತೊಗೋಬೇಕು ಅಂತಂದರೆ ಅದಕ್ಕೆ ಎಷ್ಟೋ ಒಂದು ಕನಸುಗಳ್ನ ಕಾಣ್ಕೊಂಡು ಎಷ್ಟೋ ಒಂದು ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ಕೊಂಡು 15ರಿಂದ 18 ಅವರ್ ವರ್ಕ್ ಮಾಡ್ಕೊಂಡು ಇದನ್ನೆಲ್ಲ ಕಷ್ಟಪಟ್ಟು ನಾನು ತೊಗೊಂಡಿರೋದು. ಸೊ ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ಈ ಕಾರ್ನ ನಾನು ತೊಗೊಂಡಿರೋದು 15 ಲಕ್ಷ. ಬಟ್ ಈ ಕಾರ್ಗೆ ಇಲ್ಲಿವರೆಗೂ ಖರ್ಚಾಗಿರೋದು ನನಗೆ ಎಷ್ಟಪ್ಪ ಅಂತಂದರೆ, ನಾನಲ್ಲಿ ಆ BMW ಸರ್ವಿಸ್ ಸೆಂಟ್ರಲ್ಲಿ ನಾನು ಕಾರ್ ರೆಡಿ ಮಾಡಿಸ್ಲಿಲ್ಲ, ನಾನು ಆಚೆ ಕಡೆ ತೊಗೊಂಡು ಹೋಗ್ಬಿಟ್ಟು ಮಾಡಿಸಿದೆ. ಹತ್ತತ್ರ ಅಲ್ಲಿ ಒಂದು 8 ಲಕ್ಷ ಖರ್ಚಾಗಿದೆ. ಅದು ಆದ ತಕ್ಷಣ ಅದು ಇದು ಸಣ್ಣ ಪುಟ್ಟ ವರ್ಕು ಅಂತಂದ್ಬಿಟ್ಟು ಒಂದು 2 ಲಕ್ಷ ಖರ್ಚಾಗಿದೆ. ಪ್ರತಿ ತಿಂಗಳು ಕೂಡ ನನಗೆ 10,000 ರೂಪಾಯಿ ಇದ್ರದ್ದು ಎಕ್ಸ್ಪೆನ್ಸ್ ಇರೋದು. ಇದರ ಡೀಸೆಲ್ ಆಗಿರ್ಬೋದು, ಸರ್ವಿಸಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ಅದು ಒಂದು 6 ಲಕ್ಷ ಆಗಿದೆ. ಟೋಟಲ್ಲಾಗಿ ಈ ಕಾರ್ಗೆ ನಾನು ಇವಾಗ ಖರ್ಚು ಮಾಡಿರೋದು ಹತ್ತತ್ರ 16ರಿಂದ 18 ಲಕ್ಷ. ನಾನು ಕಾರ್ ತೊಗೊಂಡಿರೋದು 15 ಲಕ್ಷ, ಬಟ್ ಈ ಕಾರ್ಗೆ ಖರ್ಚು ಮಾಡಿರೋದು 16ರಿಂದ 18 ಲಕ್ಷ. ಅಂದರೆ ಯೋಚನೆ ಮಾಡಿ, 2021ರಲ್ಲಿ ತೊಗೊಂಡಿರೋದು 21, 22, 23, 24, 25 ಅಂದರೆ 5 ವರ್ಷದಲ್ಲಿ ನಾನು ಈ ಕಾರ್ಗಿಂತಲೂ ಜಾಸ್ತಿ ಖರ್ಚು ಮಾಡಿರೋದು. ಸೊ ಒಂದು ಲಕ್ಸುರಿ ಕಾರ್ ಮೇಂಟೈನ್ ಮಾಡಬೇಕಂತಂದರೆ ತುಂಬ ಕಷ್ಟ. ಯಾಕಂತಂದರೆ ಅರ್ನ್ ಮಾಡ್ತಿರ್ಬೇಕಂದ್ರೆ ಏನು ಅನಿಸಲ್ಲ. ಸೊ ಅರ್ನಿಂಗ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಸುಮಾರು ಜನ ದುಡ್ಡಿದ್ರೂ ಕೂಡ ಲಕ್ಸುರಿ ಕಾರ್ಗೆ ಟಚ್ ಮಾಡಲ್ಲ ಅಂತಂದರೆ ಇದೇ ಒಂದು ರೀಸನು. ಯಾಕಂತಂದರೆ ಇದ್ರದ್ದು ಎಕ್ಸ್ಪೆನ್ಸ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಯಾರೋ ಒಂದು ಟಚ್ ಮಾಡಿದ್ರೂ ಕೂಡ ಈ ಬಂಪರ್ ಕಾಸ್ಟ್ ಬಂದು 2.5 ಲಕ್ಷನೋ ಹೇಳ್ತಾರೆ. ಸೊ ಈ ಮಿರರ್ದು ರೀಸೆಂಟಾಗಿ ಯಾರೋ ಒಬ್ಬರು ಗಾಡಿ ಟಚ್ ಮಾಡಿದ್ರು ನಂದಕ್ಕೆ ಅಂತಂದ್ಬಿಟ್ಟು ಮಿರರ್ ಪ್ರೈಸ್ ಕೇಳಿದ್ರೆ ಒಂದಕ್ಕೆ ಬಂದು 32,000 ರೂಪಾಯಿ ಹೇಳಿದ್ರು. ಸೊ ನಾನು ಅದನ್ನೇ ಶಾಕ್ ಆಗ್ತಿರೋದು. ಯಾಕಂತಂದರೆ ಇದು ನಮ್ಮ ಭಾರತದ ಕಾರಲ್ಲ. ಯಾಕಂತಂದರೆ ಇದು ಮೇಡ್ ಇನ್ ಜರ್ಮನಿ ಅಂತ ಹೇಳ್ತಾರಲ್ಲ, ಅದು ಜರ್ಮನಿ ಕಾರು. ಸೊ ಇವಾಗ ಇದು ಒಂದು ಟೈರ್ ಕಾಸ್ಟೇ ಬರೋದು 28,000. ಸೊ ಈ ಥರ ಒಂದೊಂದು ಎಕ್ಸ್ಪೆನ್ಸು ಈ ಕಾರ್ದು ನಾನು ತೊಗೊಂಡಾದ ತಕ್ಷಣ ಗೊತ್ತಾಗ್ತಿರೋದು. ಜೊತೆಗೆ ನೀವು ಯಾವುದೇ ಕಾರ್ ಡ್ರೈವ್ ಮಾಡಿದ್ರೂ ಕೂಡ ಒಂದು BMW ಅಂಥೇಳಿ ನೀವು ಸ್ಟೇರಿಂಗ್ ಹಿಡಿದ್ರೆ ನೆಕ್ಸ್ಟ್ ಯಾವ ಕಾರ್ನೂ ಕೂಡ ಮುಟ್ಟಕ್ಕೆ ಹೋಗಲ್ಲ. ಯಾಕಂದರೆ ಇದೇ ಕಾರ್ ನನ್ನ ಹತ್ರ 3 ತಿಂಗಳು ಇರಲಿಲ್ಲ ಅವಾಗ ಸರ್ವಿಸಿಗೆ ಬಿಟ್ಟಾಗ. 3 ತಿಂಗಳು ನೀವು ನಂಬೋದಿಲ್ಲ, ಬರೀ ನಡ್ಕೊಂಡೇ ಓಡಾಡಿದ್ದೀನಿ. ನಮ್ಮ ಅಣ್ಣ ಕಾರ್ ಕೊಡ್ತೀನಿ ತಂದ, ಬೇಡ ತಂದೆ. ನಮ್ಮ ಫ್ರೆಂಡ್ ಕಾರ್ ಕೊಡ್ತೀನಿ ತಂದರು, ಬೇಡ ಅಂತ ತಂದೆ. ಯಾಕಂದರೆ ಒನ್ಸ್ ನೀವು ಈ ಕಾರನ್ನು ಡ್ರೈವ್ ಮಾಡಿದ್ರೆ ನಿಜವಾಗ್ಲೂ ನೀವು ಬೇರೆ ಯಾವ ಕಾರು ಕೂಡ ಇಷ್ಟಪಡಲ್ಲ. ಎಕ್ಸ್ಪೆಷಲಿ ನಾನು ಡ್ರೈವ್ ಮಾಡ್ತೀನಿ ಅನ್ನೋರು. ಸೊ ನಾನು ಹಿಂದೆ ಕೂತ್ಕೊಂಡು ಹೋಗ್ತೀನಿ ಅನ್ನೋರು ಸುಮಾರು ಕಾರ್ಗಳಿದ್ದಾವೆ, ಆರಾಮಾಗಿ ಹಿಂದೆ ಕೂತ್ಕೊಂಡು ಹೋಗ್ಬೋದು. ಬಟ್ ನೀವು ಡ್ರೈವ್ ಮಾಡ್ತೀನಿ ಅಂತಂದರೆ ಈ ಥರ ಒಂದು ಕಾರ್ಗಳನ್ನ ಓಡಿಸ್ಬಿಟ್ರೆ ನಿಜವಾಗ್ಲೂ ಕೂಡ ಬೇರೆ ಕಾರ್ಗಳು ನೀವು ಆ್ಯಕ್ಚುಲಿ ಇಷ್ಟಪಡಲ್ಲ ಹೇಳಬೇಕಂತಂದರೆ. ಸೊ ಹಾಗಾಗಿ ನನ್ನ ಒಂದು ಡ್ರೀಮ್ ಕಾರು ಅಂತೇಳಿ ತೊಗೊಂಡೆ. ಬಟ್ ಇಲ್ಲಿವರೆಗೂ ಕೂಡ ನನಗೆ ಎಷ್ಟೇ ಎಕ್ಸ್ಪೆನ್ಸ್ ಆದರೂ ಕೂಡ ನನಗೆ ಅದರಿಂದ ಬೇಜಾರಿಲ್ಲ. ನನಗೆ ಬೇಜಾರು ಏನಪ್ಪ ಅಂತಂದರೆ, ಈ ಒಂದು ನಂಬ್ಕೊಂಡು ಹೋಗ್ಬಿಟ್ಟು ಮುಂಚೆ ಕ್ರೂಸ್ ತೊಗೊಂಬಂದೆ ಅಂಥೇಳಿ ಅಲ್ಲಿ ಹೋಗ್ಬಿಟ್ಟು ಆ ಡೀಲರ್ ಹೆಸರು ಹೇಳೋದು ಬೇಡ. ಯಾಕಂತಂದರೆ ಅವ್ರಿಗೆ ಯಾರು ಮೋಸ ಮಾಡಿದ್ರೂ ಗೊತ್ತಿಲ್ಲ. ಯಾಕಂದರೆ ನಂದೂ ಕೂಡ ತಪ್ಪಿದೆ. ಯಾಕಂದರೆ ನನಗೆ ಅವಾಗ 1 ಡೇ ಅನ್ನೋದು ಹತ್ತತ್ರ ಬಂದು ದಿನಕ್ಕೆ 50,000 ರೂಪಾಯಿ ಅರ್ನ್ ಮಾಡ್ತಿದ್ದೆ. ಸೊ ನಾನು ಒಂದು 2-3 ದಿವಸ ಹೋಗಿ ಬಂದು ಕಾರ್ ನೋಡೋಷ್ಟರಲ್ಲೇ
ನನಗೆ ಹತ್ತತ್ರ 1.5 ಲಕ್ಷ ಲಾಸ್ ಆಗುತ್ತೆ ಅಂತಂದ್ಬಿಟ್ಟು ಫಸ್ಟ್ ಡೇ ಹೋದೆ. ಈ ಕಾರ್ ನೋಡೋ ತಕ್ಷಣನೇ ಅಡ್ವಾನ್ಸ್ ಕೊಟ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಬಿಟ್ಟು ಬಂದೆ. ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈ ಕಾರ್ ಮುಂಚೆ ಇರೋದು ಕೀರ್ತಿ ಪ್ರೈವೇಟ್ ಲಿಮಿಟೆಡ್ ಅಂತಂದ್ಬಿಟ್ಟು. ಸೊ ನನ್ನ ಮಗಳ ಹೆಸರನ್ನು ಕೂಡ ಕೀರ್ತಿ ಅಂತಂದ್ಬಿಟ್ಟು ಅದನ್ನು ಮ್ಯಾಚಿಂಗ್ ಆಯಿತು ಅಂತೇಳಿ ಅದನ್ನು ಎತ್ತಕೊಂಡು ತೊಗೊಂಬಂದೆ. 1 ಸೆಂಟಿಮೀಟ್ರಲ್ಲಿ ತೊಗೊಂಬಂದಿದ್ದೆ. ಬಟ್ ಈ ಕಾರು ನನ್ನ ಹತ್ರ 3 ತಿಂಗಳು ಇರಲಿಲ್ಲಲ್ವ. ಆ ಟೈಮಲ್ಲಿ ನನಗೆ ಒಂದು ಕಡೆ ಬೇಜಾರು ಅನ್ನಿಸ್ತು, ಇನ್ನೊಂದು ಕಡೆ ಏನು ಅನ್ನಿಸ್ತು ಅಂತಂದರೆ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ಆ ಟೈಮಲ್ಲಿ ನಾನು ತುಂಬ ರ್ಯಾಶಾಗಿ ಕಾರ್ ಡ್ರೈವಿಂಗು ಕೂಡ ಮಾಡ್ತಿದ್ದೆ. ಸೊ ಹಾಗಾಗಿ ಒಂದೊಂದು ಟೈಮು ಏನೋ ಒಂದು ದೊಡ್ಡ ಅನಾಹುತನೇ ನನ್ನಿಂದ ಉಳಿಸಿದೇನು ಅಂತಲೂ ಅದನ್ನು ಕೂಡ ನನಗೆ ಅದೊಂದು ಇದು ಇದೆ. ಬಟ್ ಅದೇ ಟೈಮ್ಗೆ ದುಡ್ಡು ಕೂಡ ಹೋಗ್ತಿದೆ, ಸಿಕ್ಕಾಪಟ್ಟೆ ದುಡ್ಡು ಹೋಗ್ತಿದೆ. ಇವಾಗಲೂ ಕೂಡ ರೀಸೆಂಟಾಗಿ ಇದ್ರದ್ದು ಹೈ ಬೀಮು ಲೋ ಬೀಮ್ ಎಲ್ಲನೂ ಕೂಡ ಚೇಂಜ್ ಮಾಡಿದೆ. ಆಲ್ಮೋಸ್ಟ್ ಅಲ್ಲಿ ಇದು ಆಯಿತು. ಆಮೇಲೆ ಟಾಪ್ ರೂಪಲ್ಲಿ ಚೇಂಜ್ ಮಾಡ್ಕೊಂಡೆ, ಇದು ಒಳಗಡೆ ಕ್ಲಾತ್ ಚೇಂಜ್ ಮಾಡ್ಕೊಂಡೆ. ಸೊ ಈ ಥರ ಸಣ್ಣ ಸಣ್ಣ ನೀವು ವರ್ಕ್ ಅಂತಲೂ ಹೋದರೂ ಕೂಡ ಮಿನಿಮಮ್ 1 ಲಕ್ಷನ ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಆಮೇಲೆ ಜೊತೆ ಬ್ಯಾಟ್ರಿನೂ ಕೂಡ ಚೇಂಜ್ ಮಾಡಿದ್ದೆ. ಸೊ ಇದು ಒಂದು ನನ್ನ ಕಾರ್ ಸ್ಟೋರಿ. ಸೊ ನಾನು ಹೇಳ್ದಾಗೆ ಈ ಕಾರ್ಗೆ 15 ಲಕ್ಷ ಕೊಟ್ಬಿಟ್ಟು ಕಾರ್ ತೊಗೊಂಬಂದಿದ್ದೀನಿ. ಇವಾಗ 5 ವರ್ಷದಲ್ಲೇ ಹತ್ತತ್ರ 16ರಿಂದ 18 ಲಕ್ಷ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಬಟ್ ಇವಾಗ ಈ ಕಾರ್ ಸೇಲ್ ಮಾಡ್ತೀನಿ ಅಂದರೆ ಬರೀ 10 ಲಕ್ಷಕ್ಕೆ ಮಾತ್ರ ಹೋಗ್ಬೋದು. 10 ಲಕ್ಷ ಹಬ್ಬಬ್ಬ ಅಂದರೆ 10 ಲಕ್ಷ ಮಾತ್ರ ಹೋಗೋದು. ಸೊ ಅದೇ ಥರ ಈ ಕಡೆ ಟರ್ನ್ ಮಾಡೋಣ. ಇದು ಬಂದ್ಬಿಟ್ಟು ನಂದು 60-40 ಸೈಟು. ಇವಾಗೇನು ನಾನು ಮನೆ ಕಟ್ತಿದ್ದೀನಲ್ವಾ, ಸೊ ಈ 60-40 ಸೈಟು ನಾನು ಲಾಸ್ಟ್ ಇಯರು 2025 ತೊಗೊಂಡಿರೋದು. ನಿಮ್ಗೆ ಹೇಳಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಯಾಕೆ ರಿಯಲ್ ಎಸ್ಟೇಟು ಜನ ಮಾಡ್ತಾರೆ, ಯಾಕೆ ರಿಯಲ್ ಎಸ್ಟೇಟಲ್ಲಿ ಜಾಸ್ತಿ ದುಡ್ಡು ಮಾಡ್ತಾರೆ. ನಾನು 2019 ಹತ್ತತ್ರ ನನ್ನ ಹತ್ರ 2 crores ಅಷ್ಟು ದುಡ್ಡಿತ್ತು. ಅದನ್ನು ಏನೇನೋ ಯಾರ ಮಾತು ಕೇಳಿಲ್ಲ. ಯಾಕಂದರೆ ನಮಗೆ ಬಂದಿರೋ ತಲೆಗೆ ಬಂದಿರೋದನ್ನೇ ಮಾಡೋಕ್ಕೆ ಶುರು ಮಾಡಿದ್ದೆ. ಇದರ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇನ್ನೇನೋ ಮಾಡೋದಾಗಿರ್ಬೋದು. ರಿಯಲ್ ಎಸ್ಟೇಟ್ ನನಗೆ ಫ್ರೆಂಡ್ಸ್ಗಳು ಹೇಳಿದ್ರು, ಇಲ್ಲ ನೀನು ಈ ಥರ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡು, ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡು, ಅಲ್ಲಿಂದ ನಿನಗೆ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು. ನಾನು ಏನಂತಂದರೆ ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಟೈಮಲ್ಲೆಲ್ಲ. ಸೊ ಇವಾಗ ನಂದು ಸೈಟ್ ಇರೋದು ಬಂದುಬಿಟ್ಟು 60-40 ಮೆಜರ್ಮೆಂಟಲ್ಲಿದೆ. ರೀಸೆಂಟಾಗಿ ಅದೇ 1.5 ವರ್ಷ ಆಯ್ತು ಇವತ್ತು ತೊಗೊಂಬಿಟ್ಟು. ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು 1.20 crore ಆಗಿರೋದು. 1.20 crore ಫುಲ್ ಕ್ಯಾಶಲ್ಲೇ ತೊಗೊಂಡಿರೋದು. ಇವತ್ತು ತೊಗೊಂಡ್ಬಿಟ್ಟು 1 ವರ್ಷ 7 ತಿಂಗಳಾಯ್ತು ಅಷ್ಟೇ. 1 ವರ್ಷ 7 ತಿಂಗಳಿಗೆ ನಾನು ತೊಗೊಂಡಿರೋ ಪ್ರೈಸ್ ಬಂದುಬಿಟ್ಟು 4,850 ರೂಪಾಯಿ ಸ್ಕ್ವೇರ್ ಫೀಟ್ ತೊಗೊಂಡಿರೋದು. ಆವಾಗ 4,850 ರೂಪಾಯಿ, ಆವಾಗ 2,400 ಸ್ಕ್ವೇರ್ ಫೀಟ್ ಇದು. ಆವಾಗ ಎಷ್ಟು ಬಂದಿದೆ ಅಂತಂದರೆ 1.20 crore ನನಗೆ ಬಂದಿದೆ. ಬಟ್ ಇವತ್ತು ಪ್ರೈಸು ಬರೀ 1 ವರ್ಷ 7 ತಿಂಗಳದಲ್ಲೇ 6,800 ರೂಪಾಯಿ ಆಗಿದೆ. 6,800 2,400 ಸ್ಕ್ವೇರ್ ಫೀಟ್ ಹಾಕಿದ್ರೆ 1,63,20,000 ರೂಪಾಯಿ. ಅಂದರೆ ಬರೀ 1 ವರ್ಷ 7 ತಿಂಗಳದಲ್ಲೇ ನನಗೆ ಬಂದಿರೋ ಪ್ರಾಫಿಟ್ಟು 43,20,000 ಬಂದಿರೋದು. 1 ವರ್ಷ 7 ತಿಂಗಳಲ್ಲಿ ಯಾಕೆ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತೇಳಿ ಎಲ್ಲರೂ ನನಗೆ ಹೇಳ್ತಿದ್ರು ಅಂತಂದರೆ ಆ ಟೈಮಲ್ಲಿ ನನಗೆ ಇವಾಗ ಅರ್ಥ ಆಗಿರೋದು. ಸೊ 43,20,000 ನೀವು 17 ತಿಂಗಳು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ತಿಂಗಳಿಗೆ ನನಗೆ ಬಂದಿರೋ ಪ್ರಾಫಿಟ್ಟು 2,16,000 ರೂಪಾಯಿ. ದಿನಕ್ಕೆ ಅಂತ ತೊಗೊಂಡ್ರೆ 7,000 ರೂಪಾಯಿ. ನನಗೆ ಇವಾಗ ಅರ್ಥ ಆಗ್ತಿದೆ. ಮುಂಚೆನೂ ನನಗೆ ಒಂದು ಬಿಸ್ನೆಸ್ ಐಡಿಯಾ ಇರೋದ್ರಿಂದ ನಾನು ಹೊಸ ಕಾರ್ ಹೋಗಿಲ್ಲ. ಯಾಕಂದರೆ ನನ್ನ ಹತ್ರ ದುಡ್ಡಿತ್ತು ಅವಾಗ. ನಾನು 520Dನೇ ಅವಾಗ ಆರಾಮಾಗಿ 89 lakh ರೂಪೀಸು ನಾನು ತೊಗೊಳ್ಳಿಲ್ಲ. ಅದು ನನಗೇನತ್ತಂದರೆ ಓಕೆ, ಸೊ ಇವಾಗ ಯಾವುದ್ರ ಮೇಲೆ ದುಡ್ಡು ಹಾಕಿದ್ರೆ ದುಡ್ಡು ಮಾಡ್ಬೋದು ಅಂಥೇಳಿ ಆ ಟೈಮಲ್ಲಿ ನಾನು ಸ್ಟಾಕ್ ಮಾರ್ಕೆಟು ತುಂಬಾ ಫೋಕಸ್ ಮಾಡ್ತಿದ್ದೆ. ಹಾಗಾಗಿಬಿಟ್ಟು ಆ ಟೈಮಲ್ಲಿ ನಾನು ಸೈಟ್ ತೊಗೋಬೇಕು ಅಂತ ಇರಲಿಲ್ಲ. ಸೊ ಇನ್ನೂ ದುಡ್ಡು ಮಾಡೋಣ, ಇನ್ನೂ ಯಾವುದ್ರ ಬಗ್ಗೆ ಏನಾದರೂ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಂದ್ಬಿಟ್ಟು ಇವಾಗಲೂ ಕೂಡ ನೋಡ್ತಿರ್ತೀರ ನನ್ನೊಂದು ಪಲ್ಸರ್ 220 ಬೈಕ್ ಇದೆ. ಅದನ್ನು ಕೂಡ ನಾನು ಫುಲ್ ಕ್ಯಾಶಲ್ಲಿ ತೊಗೊಂಡಿಲ್ಲ. ನಾನು ಅದನ್ನು ಕೂಡ ಸೆಕೆಂಡ್ಸಲ್ಲಿ ತೊಗೊಂಡಿರೋದು. ನನಗೆ ಯಾವಾಗ 2012 ಅರ್ಥ ಆಯಿತು, ಸೊ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತಂದ್ಬಿಟ್ಟು ಅವತ್ತಿನ ಹಿಡ್ಕೊಂಡು ಮೈಂಡ್ ಹೆಂಗಂದರೆ ನಾನು ಆಲ್ಮೋಸ್ಟ್ ಹೊಸದನ್ನು ತೊಗೊಳಕ್ಕೆ ಹೋಗೋದೇ ಇಲ್ಲ, ಎಕ್ಸ್ಪೆಷಲಿ ವೆಹಿಕಲ್ಗಳಲ್ಲಿ. ಯಾಕಂದರೆ ನಾನು ಒಂದು ಸ್ವಲ್ಪ ದಿವಸ 1-2 ವರ್ಷ ಇಟ್ಕೊಳ್ತೀನಿ, ಮತ್ತೆ ಬಿಟ್ಬಿಡ್ತೀನಿ, ಇಲ್ಲ 3 ವರ್ಷ ಇಟ್ಕೊಳ್ತೀನಿ, ಬಿಡ್ತೀನಿ, ಮತ್ತೊಂದು ತೊಗೊಳ್ತಿರ್ತೀನಿ. ಹಾಗಾಗಿ ಅದ್ರ ಬಗ್ಗೆ ನಾನು ಅಷ್ಟೊಂದು ಇದು ಮಾಡಲಿಲ್ಲ. ಸೊ ಇವಾಗ ಕಾರ್ಗೆ ಸೈಟ್ಗೆ ನಿಮಗೆ ಡಿಫ್ರೆನ್ಸನ್ನು ಹೇಳಿದೆ. ನೆಕ್ಸ್ಟ್ ಇವಾಗ ಹೇಳ್ತೀನಿ. 2018 HSR ಒಂದು ರೆಂಟ್ ಮನೆಯಲ್ಲಿದ್ದೆ. ಅದಕ್ಕಿಂತ ಮುಂಚೆ ನಾನಿರೋದು PGಯಲ್ಲಿ.
ಸೊ ಪಿ ಜಿಗೆ ಎಷ್ಟು ಕೊಡ್ತಿದ್ದಪ್ಪ ಅಂತಂದರೆ ಪಿ ಜಿಗೆ ನಾನು ಕೊಡ್ತಾ ಇರೋದು 3,500-4 ಸಾವಿರನ ಎಷ್ಟೋ ಕೊಡ್ತಿದ್ದೆ ಅಷ್ಟೇ, 4,000 4,500. ಆವಾಗ ನನಗೆ ಎಷ್ಟೇ ಯೂಟ್ಯೂಬಿಂದ 2 ಲಕ್ಷ ಬಂದರೂ ಕೂಡ ನಂದು ಖರ್ಚು ಎಷ್ಟಾಗೋದಂದರೆ ಒಂದು 5,000 ಪಿ ಜಿಗೆ, ಇನ್ನೊಂದು 5,000 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ, 10,000. ಇನ್ನೊಂದು 5,000 ಹುಡುಗರಿಗೆಲ್ಲ ನಾಷ್ಟನೋ ಏನೋ ಒಂದು ಕೊಡಿಸಿದ್ದೀನಿ ಅಥವಾ ಊಟ ಕೊಡಿಸಿದ್ದೀನಿ ಅಂತಂದರೆ ಎಲ್ಲ ಸೇರಿನೇ 15,000. 15,000 ನನ್ನ ಖರ್ಚು. ಬಟ್ ನನಗೆ ಉಳಿತಾ ಇರೋದು ಅವಾಗ ಹತ್ತತ್ರ 2 ಲಕ್ಷ ಬರೋಕ್ಕೆ ಶುರು ಮಾಡಿತ್ತು. 2 ಲಕ್ಷದಲ್ಲಿ ನನಗೆ 15,000 ತೆಗೆದ್ರೆ 1,75,000 ರೂಪಾಯಿ ಇಲ್ಲ 85,000 ರೂಪಾಯಿ ನನಗೆ ತಿಂಗಳಿಗೆ ಉಳಿಸ್ತಿದ್ದೆ. ಸೊ ಆ ಥರ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು. 2018ರಲ್ಲಿ HR ಒಂದು ಮನೆಯಲ್ಲಿ ಡೂಪ್ಲೆಕ್ಸ್ ಮನೆಗೆ ಶಿಫ್ಟ್ ಆದೆ. ಅಲ್ಲಿ ನನಗೆ ತಿಂಗಳಿಗೆ ರೆಂಟ್ ಇರೋದು, ತಿಂಗಳಿಗೆ ರೆಂಟ್ ನಾನು ಪೇ ಮಾಡ್ತಾ ಇರೋದಲ್ಲಿ ಐ ಥಿಂಕ್ 35,000. ಸೊ 35,000 ಆ ಮನೇಲಿ ಹತ್ತತ್ರ ಒಂದು 8 ವರ್ಷ ಇದ್ದೆ. 8 ವರ್ಷಕ್ಕೆ ನಾನು ಅಲ್ಲಿ ಪೇ ಮಾಡಿರೋದು ರೆಂಟ್ ಬಂದುಬಿಟ್ಟು 33,60,000. 33,60,000. ಆ ಟೈಮಲ್ಲಿ ನನಗೊಬ್ಬರು ಸುಮಾರು ಜನನೂ ಹೇಳಿದರು, ಒಂದು ಸೈಟ್ ತೊಗೊಂಬಿಡಿ, ಯಾಕೆ ಇಲ್ಲಿ ರೆಂಟ್ ಕಟ್ತೀರಾ, ಈ ಮನೆಯಲ್ಲೇ ಇದ್ದು ಮಾಡಬೇಕಂತ ನಿಮ್ಗೆ ಏನು ಯೂಸ್ ಇದೆ, ಎಲ್ಲಿ ಬೇಕಾದರೂ ನೀವು ಕಂಟೆಂಟ್ ಕ್ರಿಯೇಟರ್, ನೀವು ಎಲ್ಲಿ ಬೇಕಾದರೂ ಮಾಡಬೇಕು ಅಂತಂತಿದ್ರು. ಬಟ್ ನನ್ನ ಆಸೆ ಏನಂದರೆ HR ಇರಬೇಕು, HR ಸೈಟ್ ತೊಗೋಬೇಕು, HR ಮನೆ ಕಟ್ಟಬೇಕು ಅಂತ ಇತ್ತು. ಯಾಕಂದರೆ HR ನಾನು ಕಲ್ತಿದ್ದು ತುಂಬ ಇದೆ. ಯಾಕಂದರೆ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಇಂಡೈರೆಕ್ಟಾಗಿನೋ ಡೈರೆಕ್ಟಾಗಿನೋ ಕಲ್ತಿರೋ ಸಿಕ್ಕಾಪಡೆ ಇದೆ. ಸೊ ಹಾಗಾಗಿ ನಾನು ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೆ. ಬಟ್ ಇವಾಗ ಅನಿಸುತ್ತೆ 33,60,000 ಬರೀ ಮನೆ ರೆಂಟ್ ಕಟ್ಟಿದ್ದೀನಿ ಅಂತಂದರೆ ಅದನ್ನ ಎಲ್ಲನೂ ಕೂಡ ಬಂದಿರೋ ದುಡ್ಡು ಅದು ಯೂಟ್ಯೂಬಿಂದನೇ. ಸೊ ಇಲ್ಲ ಅಂತಂದಿರ ನನಗೇನೂ ಮಾಡೋಕ್ಕಾಗ್ತಿತ್ತಿಲ್ಲ. ಈಗ ನೆಕ್ಸ್ಟ್ ಇವಾಗ ಇಲ್ಲಿ JR ಗ್ರೀನ್ ಪಾರ್ಕಲ್ಲಿ ಇದ್ದೀನಲ್ಲ, ಈ ಹಿಂದೆ ಏನು ನೋಡ್ತಿದ್ದೀರಲ್ಲ ಅದು ಆ್ಯಕ್ಚುಲಿ ರೆಂಟ್ ಮನೆ. ಇಲ್ಲಿಗೆ ಬಂದುಬಿಟ್ಟು ಇವಾಗ 1 ವರ್ಷ ಮೇಲೆ ಆಯಿತು. ಸೊ ಇವಾಗಿರೋದು ತಿಂಗಳಿಗೆ ಈ ಮನೆಗೆ ರೆಂಟ್ ಬಂದುಬಿಟ್ಟು 45,000. ಸೊ 45,000 ರೂಪಾಯಿ ಅಂದರೆ ವರ್ಷಕ್ಕೆ ನಾನು ಕಟ್ತಾ ಇರೋದು 5,40,000 ಬರೀ ಮನಿ ರೆಂಟು. ಸೊ ಇವಾಗ ಈ ಮನೆ ಕಟ್ಟಿದ್ರು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳಿ ಅದ್ರ ಎಕ್ಸಾಕ್ಟಾಗಿ ನನ್ನ ಮನೆ ಇದ್ರೂ ಕೂಡ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ನಾನು ಅದು ಹಾಗೆ ಇಟ್ಕೊಳ್ತೀನಿ. ಯಾಕಂತಂದರೆ ನನಗೆ ಕ್ಲಾಸಸ್ ಕೊಡೋಕ್ಕೆ, ಯಾಕಂದರೆ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಕೊಡೋಕ್ಕೆ ಬೇಕು, ಏರೋ ಮಾಡಲಿಂಗ್ ವರ್ಕ್ಶಾಪ್ ಕೊಡೋಕ್ಕೆ ಬೇಕು, ಇನ್ನೊಂದು ಹೀಲ್ಸ್ ಕ್ರ್ಯಾಕ್ ಅಂತ ಹೇಳಿದೆ ಅದನ್ನು ಬೇಕು, ಜೊತೆಗೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಿನ ನನ್ನ ಮನೆ ಮುಗಿತಿದ್ದಂಗೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ನೀವು ನೋಡ್ತಿದ್ದೀರ ಕಾಂಪೌಂಡ್ ಮೇಲೆ ಎಲ್ಲ ನಂದು ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಆಗಿರ್ಬೋದು, ಫ್ಲೈಯಿಂಗ್ ಕ್ಲಾಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಹೀಲ್ಸ್ ಕ್ರ್ಯಾಕ್ ಆಗಿರ್ಬೋದು, ನಾನೇನೇನು ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಅಲ್ಲೆಲ್ಲ ಹಾಕಿರೋದು. ಸೊ ಈ ಮನೆಯೂ ಕೂಡ ಹಾಗೇ ಇರುತ್ತೆ. ಈ ಮನೆಯೂ ಕೂಡ ಪ್ರತಿ ತಿಂಗಳು 45,000ನೋ ವರ್ಷಕ್ಕೆ ಬಂದು 5.5 ಲಕ್ಷನೋ ಅದನ್ನು ಕಟ್ಕೊಂಡು ಹೋಗ್ತಾನೆ ಇರ್ತಿದ್ದೀನಿ. ಸೊ ಇದ್ರ ಮಿಡ್ಲಲ್ಲಿ ನಂದು ಏನೇನಾಗಿದೆ ಅಂತಂದರೆ ಸ್ಟಾಕ್ ಮಾರ್ಕೆಟ್ ನಾನು ಸ್ಟಾರ್ಟ್ ಮಾಡಿದ್ದು 2017ನಲ್ಲಿ. ಸೊ ನನಗೊಬ್ಬನು ಫ್ರೆಂಡು ದಿನಾಲು ನಾನು ವೀಡಿಯೋ ಮಾಡ್ತಿದ್ದೆ, ಅವರು ದಿನಾಲು PGಯಲ್ಲಿ ಕೂತ್ಕೊಂಡ್ಬಿಟ್ಟು ಮಾರುತಿ ಸುಜುಕಿ ಮೇಲೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರು. ದತ್ತು ನಿಮಗೆ ಗೊತ್ತಾ ಇವತ್ತು ಇಷ್ಟು ಪ್ರಾಫಿಟ್ ಬಂದಿದೆ, ಅಷ್ಟು ಪ್ರಾಫಿಟ್ ಬಂದಿದೆ ಅಂಥೇಳಿ ಹೇಳ್ಕೊಂಡವರು. ಸೊ ಏನಾಗೋಯ್ತು, ಪ್ರತಿ ತಿಂಗಳು ಒಂದು 6 ತಿಂಗಳು ಹೀಗೆ ಹೇಳಿ ಏನಾಗೋಯ್ತು, ನನಗೂ ಕೂಡ ಸ್ಟಾರ್ಟ್ ಮಾಡೋಣ, ಇಷ್ಟೊಂದು ಅವ್ರು ಹೇಳ್ತಿದ್ದಾರಲ್ಲ ಅಂತಂದ್ಬಿಟ್ಟು ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ 10 ರೂಪಾಯಿ. 10 ರೂಪಾಯಿಂದ ಶುರು ಮಾಡಿದ್ದು. ನಾನು ಹೋಗ್ತಾ ಹೆಂಗಾಯಿತು ಅಂತಂದರೆ ಫಸ್ಟು 1.5 ಮಂತಲ್ಲೇ ಆ್ಯಕ್ಚುಲಿ ಹೇಳಬೇಕಂತಂದರೆ ಒಂದು 2,70,000 ಪ್ರಾಫಿಟ್ ಬಂತು. ಹತ್ತತ್ರ ಅವಾಗ ಒಂದು 8 ಲಕ್ಷನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಎಲ್ಲ FDದಲ್ಲಿ ಇಟ್ಟಿರೋದು ತೆಗಿತಾ ಇರೋದು, ಈ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಆಗೋಗೋಯ್ತು. ಅದು ಆದ ತಕ್ಷಣ ಬಂದುಬಿಟ್ಟು ನೀವು ನಂಬೋದಿಲ್ಲ, 17ಇಂದ ಶುರುವಾಗಿರೋದು 19ವರೆಗೂ ಹತ್ತತ್ರ ಒಂದು 20-25 ಲಕ್ಷ 20 ಲಕ್ಷ ನಾನು ಲಾಸ್ ಮಾಡ್ಕೊಂಡೆ. ಇನ್ನೊಬ್ರ ಹತ್ರ ಹೋದೆ, ಅವ್ರ ಹತ್ರನೂ ಒಂದು 20-22 ಲಕ್ಷ ಲಾಸ್ ಮಾಡ್ಕೊಂಡೆ. ಇನ್ಯಾರೋ ಬಂದಿದ್ದರು, ಅವ್ರೇನೋ ಹೇಳಿದ್ರು ಅಂತೇಳಿ 15 ದಿನದಲ್ಲಿ ಫಾಸ್ಟೆಸ್ಟಾಗಿ 15 ದಿನದಲ್ಲಿ 20 ಲಕ್ಷ ಅಲ್ಲಿ ಲಾಸ್ ಆಗೋಯ್ತು. ಹಂಗೂ ಹಿಂಗೂ ಅಂದ್ಕೊಂಡು ಹೋದರೆ ಸ್ಟಾಕ್ ಮಾರ್ಕೆಟಲ್ಲಿ ಹತ್ತತ್ರ ನಾನು ಒಂದು 80 ಲಕ್ಷದವರೆಗೂ ಲಾಸ್ ಮಾಡ್ಕೊಂಡೆ. ಅದು ಆದ ತಕ್ಷಣ ಮತ್ತೆ ನಾನೊಂದು ಸ್ವಲ್ಪ ಟ್ರೈ ಮಾಡಿದೆ, ಏನೋ ಕಲ್ತಿದ್ದೀನಿ, ಇವಾಗ ನನಗೆ ಅರ್ಥ ಆಗಿದೆ ಅಂತೇಳಿ ಮತ್ತೆ ಹೋಗೋದು, ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋದಾಗೋಯ್ತು. ಅದು ಆದ ತಕ್ಷಣ ಇದನ್ನು ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗ್ತಿಲ್ಲ ಅಂತೇಳ್ಬಿಟ್ಟು ಎತ್ತಾಕ್ಬಿಟ್ಟೆ. ಅದು ಆ್ಯಕ್ಚುಲಿ ಎತ್ತಾಕ್ಬಿಟ್ಟು ರೀಸೆಂಟಾಗಿ ನನ್ನ ಫ್ರೆಂಡು ಹೇಳಿದ್ರು, ಅವ್ರು ಆ್ಯಕ್ಚುಲಿ ಒಳ್ಳೆ ಪ್ರಾಫಿಟಲ್ಲೇ ಇದ್ದಾರೆ. ಹತ್ತತ್ರ ಒಂದು 140 ಕೋಟಿ ಅವರು ಸ್ಟಾಕ್ ಮಾರ್ಕೆಟಿಂದ ಮಾಡಿದ್ರು. ನನಗೂ ಹೇಳಿದ್ರು, ನೀವು ಮಾಡ್ಕೊಳ್ಳಿ, ಅದು ಏನೇ ಲಾಸ್ ಆದರೂ ನಾನು ಕೊಡ್ತೀನಿ ಹಂಗೆ ಅಂತಂದ್ಬಿಟ್ಟು. ಅವ್ರೊಂದು 10 ಲಕ್ಷ ಹಾಕಕ್ಕೆ ಹೇಳಿದರು. ನಾನು 10 ಲಕ್ಷ ಎಲ್ಲ ಆಗೋಲ್ಲ, ಸುಮ್ಮನೆ ನಿಮ್ಮ ನಂಬ್ಕೊಂಡ್ಬಿಟ್ಟು ಒಂದು 2 ಲಕ್ಷ ಹಾಕ್ತೀನಿ ಅಂತಂದಿದ್ದೆ. 2 ಲಕ್ಷ ಹಾಕಿದ್ದಕ್ಕೆ ನಾನು ಎಷ್ಟು ಪ್ರಾಫಿಟಲ್ಲಿದ್ದೀನಿ ಅಂತ ನೋಡಿ ಇವಾಗ.
1,22,000 ಬರೀ ಲಾಸಲ್ಲಿದ್ದೀನಿ. ಉಳಿದಿರೋದೆ ನಂದು 2,72,000 ರೂಪಾಯಿನೋ ಉಳಿದಿದೆ ಅಷ್ಟೇ. ಸೊ ನನಗದೇನೂ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ನನಗೆ ಯಾರು ಏನೇ ಬಂದರೂ ಹೇಳಿದ್ರು ಕೂಡ ನನಗೆ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿ ಅದನ್ನು ಹಾಗೆ ಬಿಟ್ಬಿಟ್ಟೆ. ನೆಕ್ಸ್ಟ್ ಬರೋದು ಈ 2019 ನನಗೆ ತುಂಬ ನೆಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟು 2020ವರೆಗೂ ಹಂಗೂ ಹಿಂಗೂ ಯೂಟ್ಯೂಬಲ್ಲಿ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದೆ. ಯಾಕಂದರೆ ಫ್ಯೂಚರ್ ನನ್ನ ಮಕ್ಕಳಿಗೆ ಒಂದು ಕಮರ್ಷಿಯಲ್ ಬಿಸ್ನೆಸ್ಸನ್ನು ಏನೋ ಒಂದು ಇಂಪ್ರೂವ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಆವಾಗಲಿಂದನೇ ಆ್ಯಕ್ಚುಲಿ ಏರೋ ಮಾಡಲಿಂಗ್ ವರ್ಕ್ಶಾಪ್ ಎಲ್ಲ ಏರೋ ಮಾಡಲಿಂಗ್ ಬಿಲ್ಡಿಂಗ್ ಏರ್ಕ್ರಾಫ್ಟ್ಗಳು ಬಿಲ್ಡ್ ಮಾಡೋದೆಲ್ಲ ಅಲ್ಲಿಂದನೇ ಶುರು ಮಾಡಿದ್ದಾಯಿತು. ಆ ಟೈಮಲ್ಲಿ 2021 ಅಂತೂ ನನಗೆ ಆಗಲಿಲ್ಲ. ಅದನ್ನು ಯೂಟ್ಯೂಬ್ ನಾನು ಆ್ಯಕ್ಚುಲಿ ಸ್ಟಾಪ್ ಮಾಡ್ಕೊಂಬಿಟ್ಟೆ. ಸೊ ಸ್ಟಾಪ್ ಮಾಡ್ಕೊಂಬಿಟ್ಟು ತೋಟನೂ ಮಾಡಿದೆ. ಅಟ್ಲೀಸ್ಟ್ ಒಂದು ತೋಟ ಮಾಡೋಣ, ಏನೋ ಒಂದು ವರ್ಕ್ ನಡೀತಾ ಇರಲಿ ಅಂತಂದ್ಬಿಟ್ಟು. ಟೆರೆಸ್ ಗಾರ್ಡನ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮ ಮನೆ ಮೇಲೆಲ್ಲ ಗಿಡಗಳು ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಸಿದ್ದೀನಿ ಅಂತಂದು ಆ ಟೆರೆಸ್ ಗಾರ್ಡನ್ ಮಾಡೋಣ ಅಂಥೇಳಿ ತೋಟ ತೊಗೊಂಡೆ. ಆ ತೋಟದಿಂದನೂ ಹತ್ತತ್ರ 2 ವರ್ಷ ಟೈಮ್ ವೇಸ್ಟ್ ಆಯಿತು. ಹತ್ತತ್ರ 20 ಲಕ್ಷ ಅಲ್ಲಿನೂ ಕೂಡ ಡಮಾರಂತು. ಸೊ ಹಾಗಾಗಿ 2021ಇಂದ ಯೂಟ್ಯೂಬ್ ಅನ್ನೋದು ನಾನು ಸ್ಟಾಪ್ ಮಾಡಿದೆ. ಸೊ 2021 ಆದ ತಕ್ಷಣ ನನಗೆ ಇಲ್ಲಿವರೆಗೂ 2026 ಬರೋಷ್ಟಲ್ಲೇ ಹತ್ತತ್ರ 80 ಲಕ್ಷ ಯೂಟ್ಯೂಬಿಂದ ದುಡ್ಡು ಬಂದಿದೆ ಅಂಥೇಳಿ ನಾನು ಕೂಡ ಬಚಾವು. ಇಲ್ಲತ್ತಂದರೆ ಸಪೋಸ್ ಇವಾಗ ಈ ಯೂಟ್ಯೂಬಿಂದ ನನಗೆ ಆಮೇಲೆ ದುಡ್ಡು ಬಂದಿತ್ತಿಲ್ಲ ಅಂತಂದರೆ ನನಗೆ ಆ್ಯಕ್ಚುಲಿ ಕಾರ್ ಮೇಂಟೈನ್ ಮಾಡೋಕ್ಕಾಗ್ತಿತ್ತಿಲ್ಲ. ಯಾಕಂದರೆ ಪ್ರತಿ ತಿಂಗಳಿಗೂ ನನಗೆ ಬೇಕಾಗಿರೋದು ಹತ್ತತ್ರ ಇದಕ್ಕೆ ಒಂದು 2 ಲಕ್ಷನಾದರೂ ನನಗೆ ಖರ್ಚಾಗುತ್ತೆ. ಸೊ ಹಾಗಾಗಿ ಯಾವಾಗ ಅದು ನಾನು ಯೂಟ್ಯೂಬ್ ಬಿಟ್ರೂ ಕೂಡ ದುಡ್ಡು ಬರೋಕ್ಕೆ ಶುರು ಮಾಡ್ತೋ ಅಂದಿನ ಹಿಡ್ಕೊಂಡು ನನ್ನ ಲೈಫು ಒಂದು ಕಡೆ ಸ್ಟೇಬಲ್ ಆಗಿತ್ತು. ಯಾಕಂದರೆ ಆಗಿರೋ ಲಾಸಸ್ಸು ಕೂಡ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಜೊತೆಗೆ ಇನ್ನೇನೋ ನೆಕ್ಸ್ಟ್ ಮಾಡ್ಬೋದು ಅಂಥೇಳಿ ಹಾಗೆ ಒಂದು ಹೋಪಿಂದ ಹೋಗ್ತಾಯಿದ್ದೆ. ಬಟ್ ನಾನು ಹೇಳೋದೇನಂತಂದರೆ ಯಾಕೆ ನಿಮ್ಗಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಯೂಟ್ಯೂಬ್ ನೀವು ಎಫರ್ಟ್ ಹಾಕಿ ಬಿಟ್ಬಿಟ್ರೆ ನಿಮ್ಗೆ ಯೂಟ್ಯೂಬಿಂದ ದುಡ್ಡು ಬರ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೇನೋ ಸ್ಟಾಕ್ ಮಾರ್ಕೆಟ್ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ತೋಟ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಎರಡೂ ಕೂಡ ನನಗೆ ವರ್ಕೌಟ್ ಆಗಲಿಲ್ಲ. ನನಗೆ ವರ್ಕೌಟ್ ಆಗಿದ್ದು ಯೂಟ್ಯೂಬು. ಸೊ ಈಗ ಮತ್ತೆ ನಾನು 8 ಯೂಟ್ಯೂಬ್ ಚಾನಲ್ಗಳು. ಸೊ ನೀವು ನೋಡ್ತಿದ್ದೀರಾ, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅನ್ನೋದು ಒಂದು ಬರುತ್ತೆ. ನೆಕ್ಸ್ಟ್ ಬರೋದು ಯೂಟ್ಯೂಬರ್ ಹೌಸ್, ಅದು ಮನೆ ಹೆಸರು ಕೂಡ ಹೌದು, ಜೊತೆಗೆ ಅದು ಚಾನಲ್ ಹೆಸರು ಕೂಡ ಹೌದು. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡದಲ್ಲಿ ದತ್ತಾ ಬೇನೂರ್ ಕನ್ನಡ ಬ್ಲಾಗ್ ಅಂತ ಬರ್ತಿದೆ. ಅಲ್ಲಿ ಅದು ಆ್ಯಕ್ಚುಲಿ ದತ್ತಾ ಬೇನೂರ್ ಫ್ಯಾಮಿಲಿ ಬ್ಲಾಗ್ ಅಂತ ಹೇಳಿದ್ದು, ಅದನ್ನು ಈಗ ಆ್ಯಕ್ಚುಲಿ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಬರೋದು ಯೂಟ್ಯೂಬರ್ ಹೌಸ್ ಸುಚಿತ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬರೋದು ಯೂಟ್ಯೂಬರ್ ಹೌಸ್ ಕೀರ್ತಿ, ಯೂಟ್ಯೂಬರ್ ಹೌಸ್ ಫುಡ್ಡು, ಇವೆಲ್ಲ ಬಂದು ಗ್ಲೋಬಲ್ ಚಾನಲ್ಲು. ನೆಕ್ಸ್ಟ್ ನಮ್ಮ ಎಕ್ಸಿಸ್ಟಿಂಗ್ ಹಳೆ ಚಾನಲ್ಗಳು ದತ್ತಾ ಬೇನೂರ್ ಕ್ರಿಯೇಷನ್ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಮೇಕ್ ಯುವರ್ ಓನ್ ಕ್ರಿಯೇಷನ್ 2 ಮಿಲಿಯನ್. ನಾನು ಏನು ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತೀನಿಲ್ಲ, 2 ಚಾನಲಲ್ಲಿನೇ ಕೂಡ ಹತ್ತತ್ರ 4 ಕೋಟಿಯಷ್ಟು ಅರ್ನ್ ಮಾಡಿರೋದು. ನೆಕ್ಸ್ಟ್ ಬರೋದು ಇವಾಗೆಲ್ಲ ಬಂದು ಇದು ನಂದು, ಅದು ನಮ್ಮ ಅಣ್ಣಂದೆಲ್ಲ A to Z ಆರ್ಟ್ಸ್ ಆ್ಯಂಡ್ ಕ್ರಾಫ್ಟು, A to Z ಹೋಮ್ ಗ್ಯಾಜೆಟ್ಸು, ಸವಿತಾ ಆರ್ಟು, ನಮ್ಮ ಅತ್ತಿಗೆ ಅವ್ರದ್ದು. ಸೊ ನಂದು ಬಂದು ಇವಾಗ ಟೋಟಲ್ಲಾಗಿ 8 ಯೂಟ್ಯೂಬ್ ಚಾನಲನ್ನು ನೆಕ್ಸ್ಟ್ ಮಂತ್ ಅಂದರೆ 4 ದಿವಸ ಇದೆ. ಸೊ 4 ದಿವಸದಿಂದ ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಇದರಿಂದನೂ ಕೂಡ ನಾನು ಯೂಟ್ಯೂಬ್ ಕಲಿತೆ ಅಂಥೇಳಿ ಸುಮಾರು ಜನ ಯೂಟ್ಯೂಬ್ ನಮಗೂ ಕೂಡ ಹೇಳ್ಕೊಡಿ ಅಂತೇಳಿ ಅದರಿಂದನೂ ಕೂಡ ಒಂದು ಕಮರ್ಷಿಯಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಆಯಿತು. ಈಗ ಏರೋ ಮಾಡಲಿಂಗ್ ಸುಮಾರು ಏರ್ಕ್ರಾಫ್ಟ್ಗಳು ಬಿಲ್ಡ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದರಿಂದನೂ ಕೂಡ ಯಾರೋ ನಾವು ರೋಡಲ್ಲಿ ಪ್ರಾಜೆಕ್ಟ್ಗಳು ಮಾಡ್ತಿರ್ಬೇಕು ಅಂತಂದಾಗ ನೀವು ಇದನ್ನು ಯಾಕೆ ಹೇಳ್ಕೊಡ್ಬಾರ್ದು ಅಂತಂದ್ಬಿಟ್ಟು ಅವ್ರು ಕೇಳಿದಾಗ ನಾವು ಅದನ್ನು ಕೂಡ ಮಾಡ್ಬೋದು ಅಂತ ಗೊತ್ತಾಗಿರೋದು. ನನ್ನ ಮೈಂಡು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಬೇರೆಯವ್ರು ಕೇಳಿರೋ ಕ್ವಶನಿಂದನೇ ನಾನು ಆ್ಯಕ್ಚುಲಿ ಜಾಸ್ತಿ ಇದು ಮಾಡಿರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ಬೋರ್ಡ್ ಹಾಕಿದ್ದೀನಿ. ಸೊ ಇಲ್ಲಿದೆ ನೋಡಿ, ಆನ್ಲೈನ್ ಆಫ್ಲೈನ್ ಏರೋ ಮಾಡಲಿಂಗ್ ವರ್ಕ್ಶಾಪು ನೆಕ್ಸ್ಟ್ ಇನ್ 2 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು, ಆನ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಇವಾಗ ಹೋಗ್ತಾಯಿದೆ. ನಾನು ಏನು 4 ಕೋಟಿಯಷ್ಟು ಯೂಟ್ಯೂಬಿಂದ ಅರ್ನ್ ಮಾಡಿದ್ದೀನಲ್ಲ, ದತ್ತಾ ಬೇನೂರ್ ಕ್ರಿಯೇಷನಿಂದ ಹತ್ತತ್ರ 2 ಕೋಟಿ, ಮೇಕ್ ಯುವರ್ ಓನ್ ಕ್ರಿಯೇಷನಿಂದ ಹತ್ತತ್ರ 2 ಕೋಟಿ. ಜೊತೆಗೆ ನೀವಿಲ್ಲಿ ನೋಡ್ತಿದ್ದೀರಾ, ಕರ್ನಾಟಕದಲ್ಲೇ 2 ಗೋಲ್ಡ್ ಪ್ಲೇ ಬಟನ್ ಇರೋದು ಸೊ ನನ್ನ ಹತ್ರ ಮಾತ್ರ. ಸೊ ಬೇಸಿಕಲಿ ಹೇಳಬೇಕಂತಂದ್ರೆ ನನಗಿಂತಲೂ ಜಾಸ್ತಿ ಫಾಲೋವರ್ಸ್ ಇರೋರು ಇದ್ದಾರೆ, ಬಟ್ 2 ಗೋಲ್ಡ್ ಪ್ಲೇ ಬಟನ್ ಇರೋದು ಕರ್ನಾಟಕದಲ್ಲಿ ನನ್ನ ಹತ್ರ ಮಾತ್ರ. ಸೊ ನಾನು ಅದಕ್ಕೆ ನಿಮ್ಗೆ ಪದೇ ಹೇಳ್ತಿದ್ದೀನಿ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅಂತಂದರೆ ಮನೆಯಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ನಿಮ್ಗೆ ಏನೂ ಟೆನ್ಷನ್ ಇಲ್ಲ. ಅವರಿಗೆ ಓಕೆ ಅವ್ನು ಕೆಲಸ ಮಾಡ್ತಿದ್ದಾನ ಇಲ್ಲ, ಇವ್ನು ಕೆಲಸ ಮಾಡ್ತಿದ್ದಾನ ಇಲ್ಲ. ಈಗ ಒಬ್ಬನ ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ಯಾರೋ ಒಬ್ರು ಕೆಲಸ ಮಾಡಿಲ್ಲ ಅಂದರೆ ಬೈತಿರ್ತೇವಲ್ವ. ಯೂಟ್ಯೂಬ್ ಮಾಡ್ಕೊಳ್ಳಿ, ನಿಮ್ಗೆ ನಿಜವಾಗ್ಲೂ ಯಾರಿಗೆ ಏನು ಅನ್ನೋದಿಲ್ಲ. ಯಾಕಂತಂದರೆ ನಿಮಗೆ ಬರ್ತಾ ಇರೋ ದುಡ್ಡೇ ಅಷ್ಟಿದೆ. ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ, ಯೂಟ್ಯೂಬ್ ಅನ್ನೋದು ಮಾಡ್ಕೊಳ್ಳಿ. ಯಾಕಂದರೆ ಯೂಟ್ಯೂಬ್ ಅನ್ನೋದು ಅಷ್ಟು ಈಸಿಯಾಗಿ ವರ್ಕ್ ಆಗೋಂಥ ಪ್ಲಾಟ್ಫಾರ್ಮ್ ಅಲ್ಲೇ ಅಲ್ಲ. ಯಾಕಂದರೆ ತುಂಬ ಜನ
ತುಂಬ ಈಸಿಯಾಗಿ ಮಾಡ್ಬೋದು, ಅವ್ನು ಮಾಡಿದಾನಂತಂದರೆ ನಾವು ಮಾಡ್ಬೋದು ಅಂತ ಅಂದ್ಕೊಳ್ತೀರ. ಅಷ್ಟು ಈಸಿಯಾಗಿ ಅಲ್ಲೇ ಅಲ್ಲ. ಇದರಲ್ಲಿ 99% ಜನ ಫೇಲ್ಯೂರ್ ಆಗ್ತಾರೆ. ಇನ್ನು 0.1% ಜನ ಮಾತ್ರ ಸಕ್ಸಸ್ಫುಲ್ಲು. ಅದರಲ್ಲಿ ಕೂಡ 0.9% ಜನ ಮತ್ತೆ ಫೇಲ್ಯೂರ್ ಆಗ್ತಾರೆ. ಸೊ ಯೂಟ್ಯೂಬ್ ಎಲ್ಲರಿಗೂ ವರ್ಕ್ ಆಗಂಗಿತ್ತಂದರೆ ಎಲ್ಲರೂ ಬಿಟ್ಬಿಟ್ಟು ಎಲ್ಲರೂ ಯೂಟ್ಯೂಬೇ ಮಾಡ್ತಿದ್ರು. ಅಷ್ಟು ಈಸಿಯಾಗಿ ಅಲ್ವೇ ಅಲ್ಲ. ಬಟ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ, ನನ್ನ ಎಕ್ಸಾಂಪಲ್ ನಾನೇ ಹೇಳಿದ್ನಲ್ಲ, ಈಗ ಒಂದು ನಾನು ಮುಂಚೆ ವೀಡಿಯೋಗಳೆಲ್ಲ ಹೇಳಿದ್ದೀನಿ. ನಾನು ಒಂದು ಸೈಕಲ್ ತೊಗೊಂಬಿಟ್ಟು, ನನ್ನ ಫ್ರೆಂಡ್ ಸೈಕಲ್ ತೊಗೊಂಬಿಟ್ಟು ನಮ್ಮ ಅಣ್ಣನ ಮನೆಗೆ ಜಯನಗರಕ್ಕೆ ಹೋಗ್ತಿದ್ದೆ ನಾನು. ಸೊ ನನ್ನ ಹತ್ರ ಸೈಕಲ್ ತೊಗೊಳಕ್ಕೂ ದುಡ್ಡು ಇರ್ತಿತ್ತಿಲ್ಲ ಅವಾಗ. ಈಗ ಒಂದು ಲ್ಯಾಪ್ಟಾಪ್ ತೊಗೊಳಕ್ಕೂ ದುಡ್ಡು ಇರಲಿಲ್ಲ, ಮೊಬೈಲ್ ತೊಗೊಳಕ್ಕೂ ದುಡ್ಡು ಇರಲಿಲ್ಲ. ನಾವು ಯಾರ್ದೋ ತೊಗೊಂಬಿಟ್ಟು ನೈಟಲ್ಲಿ ವೀಡಿಯೋಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ, ಅವಾಗ ಒಂದು 3-3.5 ವರ್ಷ ಆದ ತಕ್ಷಣ ಏನು ಯೂಟ್ಯೂಬ್ ಅಂತ ಅರ್ಥ ಆಯಿತು. ಅವಾಗಲೇ ಎಲ್ಲನೂ ಕೂಡ ಬಂದಿರೋ ದುಡ್ಡಲ್ಲಿ ಫಸ್ಟ್ ಕ್ಯಾಮ್ರಾ ತೊಗೊಂಡೆ, ನೆಕ್ಸ್ಟ್ ಲ್ಯಾಪ್ಟಾಪ್ ತೊಗೊಂಡೆ. ಈ ಥರ ಒಂದು ಜರ್ನಿನ ನಮ್ಮದು ಶುರುವಾಗಿರೋದು. ಸೊ ಹಾಗಾಗಿ ಇದು ಒಂದು ನನ್ನ ಜರ್ನಿ. ಇವಾಗ ಫಾರ್ ಎಕ್ಸಾಂಪಲ್ಲು, ಇವಾಗ ಸೈಟ್ ಹತ್ರ ಬರ್ತೀನಿ. ಇದು ಎಕ್ಸಾಕ್ಟಾಗಿ ನಮ್ಮ ಮನೆ ಮುಂದೆನೇ ತೊಗೊಂಡಿರೋದು. ಏನಾಗ್ತದಂದರೆ, ಈ ಮನೆಗೆ ಆ್ಯಕ್ಚುಲಿ ಅವರು ಡಿಮಾಂಡ್ ಮಾಡಿದ್ರು, ಇಷ್ಟು ಕೊಡಿ ಅಷ್ಟು ಕೊಡಿ ಅಂತಂದ್ಬಿಟ್ಟು. ಸೊ ದುಡ್ಡಿದ್ರೆ ನೋಡಿ, ನಿಮ್ಗೆ ಹೆಂಗೆ ಬೇಕಾದರೂ ನೀವು ನಿಮ್ಮ ಲೈಫನ್ನು ನಡೆಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಮನೆ ಇದೆ, ಇಲ್ಲಿ ಮುಂದೆ ನನ್ನ ಸೈಟ್ ಇದೆ, ಈ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಸೊ ನಾನು ಇಲ್ಲೇ ಬೇಕು ಅಂತಂದು ಅವ್ರು ಎಷ್ಟೇ ಕಾಸ್ಟ್ ಹೇಳಿದ್ರು ಕೂಡ ನಾನು ಅದನ್ನು ಪೇ ಮಾಡಿ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ಬೇರೆಯವ್ರ ಮನೆ ಬಂದಿದ್ದರೆ ಒಂದು 35,000 ಕೊಡ್ತಿದ್ರು ಅಂತ ತಿಳ್ಕೊಳ್ಳೋಣ. ನನಗೆ ಅರ್ಜೆಂಟಾಗಿ ಇಮಿಡಿಯೇಟಾಗಿ ಬೇಕಾಗಿತ್ತು, ನಾನು 10,000 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ತೊಗೊಂಡಿರ್ದೆ. ಆ 10,000 ರೂಪಾಯಿ ಎಕ್ಸ್ಟ್ರಾ ಬಂದುಬಿಟ್ಟು ನಾನು ಅದನ್ನು ಪ್ರಾಫಿಟ್ ಆಗುತ್ತೆ. ಯಾಕಂದರೆ ನಾನು ಎಲ್ಲಿಂದನೋ ಬಂದು ಈ ಮನೆ ಕನ್ಸ್ಟ್ರಕ್ಷನ್ ಮಾಡೋದನ್ನು ನೋಡೋಕ್ಕೆ ಬರೋದು, ಡೀಸೆಲ್ ಖರ್ಚು, ಟೈಮ್ ವೇಸ್ಟು. ಫಸ್ಟ್ ಆಫ್ ಆಲ್ ನಾನಂತೂ ಅಷ್ಟೊಂದು ಓಡಾಡದೇ ಇಲ್ಲ. ಸೊ ಇವಾಗ ಇದು ಒಂದಾಯಿತು. ಈಗ ನೆಕ್ಸ್ಟ್ ಬಂದು ಮನೆ ಕನ್ಸ್ಟ್ರಕ್ಷನ್ ಬರೋಣ. ಸೊ ಈ ಮನೆ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಅಂತಂದರೆ, ನಮ್ಮ ಅಣ್ಣ 2021ನಲ್ಲಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ರು. ಸೊ ಕನ್ಸ್ಟ್ರಕ್ಷನ್ ಮಾಡಿದಾಗ ಗೊತ್ತಾಗಿರೋದು, ಮನೆ ಕನ್ಸ್ಟ್ರಕ್ಷನ್ ಮಾಡಿನೂ ಕೂಡ ಅದರಿಂದನೂ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ನಮ್ಮ ಅಣ್ಣ ಮನೆಗೆ ಖರ್ಚು ಮಾಡಿರೋದು 1 ಕೋಟಿ ರೂಪಾಯಿ. ಬಟ್ ಆ ಯೂಟ್ಯೂಬ್ ಚಾನಲಿಂದ ಮತ್ತೆ ರಿಟರ್ನ್ ತೊಗೊಂಡಿರೋದು ಹತ್ತಿರ 30 ಲಕ್ಷ ರೂಪಾಯಿ. ಅದು ಇವತ್ತೇ ಸ್ಟಾಪ್ ಆಗುತ್ತಂತಲ್ಲ, ಇವತ್ತಿಗೂ ದುಡ್ಡು ಬರ್ತಾನೆ ಇದೆ, ಅವ್ರ ಚಾನಲ್ಗೂ ದುಡ್ಡು ಬರ್ತಾನೆ ಇದೆ. ಯಾವಾಗ ಆ ಥರ ಅಂತ ಗೊತ್ತಾಯಿತು. ಸೊ ನಾನು ಫಸ್ಟ್ ಒಂದು ಮನೇನ ರೆಂಟ್ ಮನೆ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ರೆಂಟ್ ಬರೋ ಥರನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಯಾವಾಗ ಈ ಥರ ಒಂದು ಪ್ರಾಜೆಕ್ಟನ್ನು ಮಾಡಿಬಿಟ್ಟು ಕಂಪ್ಲೀಟಾಗಿ ನಾನೊಂದು ಮನೆಗೆ, ಇವಾಗ ಈ ಮನೆಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಹತ್ತಿರ 1,20,00,000. ನಾನು 1,20,00,000 ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತಂದರೆ, 1,20,00,000 ಹಾರ್ಡ್ಲಿ ಒಂದು 6 ಮಂತ್ಸು 1 ಇಯರ್ ಒಳಗಡೆ ಅದರಿಂದ ನನಗೆ ಯೂಟ್ಯೂಬಿಂದ ಬಂದುಬಿಡುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಮನೆ ಯಾವ ಥರ ಕಟ್ಟೋದು ಅಂತ ಆ ವಿಡಿಯೋಗಳನ್ನ ತೋರಿಸ್ತೀನಿ, ಜೊತೆಗೆ ನನ್ನ ಜರ್ನಿನ ತೋರಿಸ್ತೀನಿ. ಅದು ಆದ ತಕ್ಷಣ ಬಂದುಬಿಟ್ಟು ಈ ಮನೆ ದುಡ್ಡು ನನಗೆ ಬಂದಿರುತ್ತೆ. ನೆಕ್ಸ್ಟ್ ಹಾಗೆ ಇರುತ್ತೆ, ಆ ವಿಡಿಯೋಗಳೆಲ್ಲ ಹಾಗೆ ಇರುತ್ತೆ. ಈ ಒಂದು ಹಾಕಿರೋ ಮನೆಗೆ 1,20,00,000 ನನಗೆ ರಿಟರ್ನ್ ಬರೋದಲ್ದೇ, ಇಂಥ ಒಂದು 10 ಮನೆಯಲ್ಲ, 20 ಮನೆಯಲ್ಲ, 30 ಮನೆ ಕಟ್ಟಷ್ಟು ಕೂಡ ಜಾಸ್ತಿ ದುಡ್ಡು ಬರ್ಬೋದು. ಸೊ ಹಾಗಾಗಿ ನೀವು ಕೂಡ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಿ ಅಂದರೆ, ನೀವು ಕೈದಿಂದ ದುಡ್ಡು ಹಾಕಬೇಕು. ನೀವು ಮನೆ ಕಟ್ಟಬೇಕಂದ್ರೆ ದುಡ್ಡು ಹಾಕಬೇಕಲ್ವಾ? ಅದೇ ಟೈಮಲ್ಲಿ ವೀಡಿಯೋಗಳನ್ನ ಮಾಡಿ, ವೀಡಿಯೋಗಳನ್ನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಅದರಿಂದ ನೀವು ದುಡ್ಡು ಮಾಡ್ತೀರಾ. ಒಂದು ಏನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಇವತ್ತಿಗೆ ದುಡ್ಡು ಹಾಕಬೇಕು. ಇಲ್ಲಿ ಯೂಟ್ಯೂಬ್ ಮಾಡಬೇಕಂದ್ರೆ ನೀವು ಏನಂತಂದರೆ, ಬರೀ ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಹಾಕೋದು ದುಡ್ಡು ಕರೆಕ್ಟಾಗಿರುತ್ತೆ. ಈಗ ಮನೆ ಕಟ್ಟಬೇಕಂದ್ರೆ ನೀವು ದುಡ್ಡು ಪೇ ಮಾಡಲೇಬೇಕಾ? ಸೊ ದುಡ್ಡು ಪೇ ಮಾಡೋ ಟೈಮಲ್ಲೇ ನೀವು ಒಂದು ವೀಡಿಯೋಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ. ಯೂಟ್ಯೂಬಿಂದ ನೀವು ಸಿಕ್ಕಾಪಟ್ಟೆ ದುಡ್ಡನ್ನು ಅರ್ನ್ ಮಾಡ್ತೀರಾ. ಜೊತೆಗೆ ನಾನು ಇವಾಗ ಡಿಫ್ರೆನ್ಸ್ ತೋರಿಸಿದೆ. ಕಾರ್ ಬಂದುಬಿಟ್ಟು ನನ್ನ ಪರ್ಸ್ನಲ್ಲು. ಸೊ ನನ್ನ ಪರ್ಸ್ನಲ್ ಓಡಾಡೋಕ್ಕೆ ಅಂತ ನಾನು ಇಟ್ಕೊಂಡಿರೋದು. ಅದರಿಂದ ಬಂದು ನಾನು ಅರ್ನಿಂಗ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಅದು ರೆಂಟಿಗೆ ಬಿಟ್ಟರೆ ಮಾಡ್ಬೋದು. ನನಗದು ಓನ್ ಕಾರು. ಸೊ ನನಗದು ಎಷ್ಟೇ ಲಾಸ್ ಆದರೂ ಕೂಡ ನನಗದು ಟೆನ್ಷನ್ ಇಲ್ಲ. ಯಾಕಂತಂದರೆ ನೀವು ಇಲ್ಲಿವರೆಗೂ ದತ್ತ ಬೇನೂರು ಅಂತ ನೀವು ಏನು ಐಡೆಂಟಿಫೈ ಮಾಡ್ತಿದ್ದೀರಲ್ಲ ಆ ಕಾರಿಂದನೇ. ಯಾಕಂತಂದರೆ ನಾನು ಎಲ್ಲೇ ಹೊಂಟರು ಕೂಡ ನನ್ನ ಕಾರ್ನ ನೋಟಿಸ್ ಮಾಡಿಬಿಟ್ರೆ ಇವರೇ ಅಂಥೇಳಿ ಗೆಸ್ ಮಾಡಿ ಎಷ್ಟೋ ಜನ ಕೈ ಮಾಡ್ತಿರ್ತೀರ, ಎಷ್ಟೋ ಜನ ಮಾತಾಡ್ಸ್ತಿರ್ತೀರ. ಸೊ ಅದೇ ಥರ ನಂದು ಇವಾಗ ಮನೆ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತಂದರೆ, ಇದು ಒಂದು ಪ್ಲೇಸಲ್ಲಿ ಇರುತ್ತೆ. ಇದು ಒಂದು ಪ್ಲೇಸಲ್ಲಿ ಯಾರು ನೋಡಿರ್ತಾರೆ ದತ್ತ ಬೇನೂರವ್ರ ಮನೆ ಅಂತ ಹೇಳ್ತಿರ್ತೀರ. ಬಟ್ ಕಾರ್ ಎಲ್ಲ ಕಡೆ ಓಡಾಡೋದ್ರಿಂದ ಅದು ಹೆವಿ ನೋಟೆಡ್ ಆಗುತ್ತೆ ಹೇಳಬೇಕು ಅಂತಂದರೆ. ಸೊ ಇವಾಗ ಮನೆಗೆ ಕಾರ್ಗೆ ವ್ಯತ್ಯಾಸ ಬಂದು ಏನಪ್ಪ ಅಂತಂದರೆ, ಇದನ್ನು ಬಂದುಬಿಟ್ಟು ನಮಗೆ ಇನ್ಕಮ್ ಜನ್ರೇಟು. ಈಗ ನಾನು ಓನಾಗಿ ಕಟ್ಕೊಂಡ್ರೆ ಮತ್ತೆ ಇನ್ಕಮ್ ಜನ್ರೇಟ್ ಆಗೋಲ್ಲ. ನಾನು ಆ್ಯಕ್ಚುಲಿ ಕಟ್ಕೊಳ್ತಾ ಇರೋದು ಅದು ಓನ್ ಹೌಸೇ. ಸೊ ಅದರಲ್ಲಿ ಯಾವುದನ್ನು ಕೂಡ ರೆಂಟ್ಗಂತ ಏನೂ ಇಲ್ಲ. ಸೊ
ನಾನು ಯೂಟ್ಯೂಬಿಂದ ಅದರಿಂದ ಪ್ರಾಫಿಟನ್ನು ತಗೊಳ್ತೀನಿ. ಇವಾಗ ಜೊತೆಗೆ ಕೆಳಗಡೆನೂ ಕೂಡ ಒಂದು ಸ್ಟುಡಿಯೋನ ಓಪನ್ ಮಾಡ್ತಿದ್ದೀನಿ. ಸೊ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಯೂಟ್ಯೂಬ್ ಕಲಿಯೋಂಥವ್ರಾಗಿರ್ಬೋದು, ಏರೋ ಮಾಡ್ಲಿಂಗ್ ಆಗಿರ್ಬೋದು, ಎಲ್ಲರೂ ಕೂಡ ಮತ್ತೆ ಅಲ್ಲಿಂದ ಕಲಿಸ್ಕೊಡ್ತಿರ್ತೀನಿ. ಸೊ ಇದು ಎಲ್ಲನೂ ಕೂಡ ಆಗಿರೋದು ಎಲ್ಲನೂ ಕೂಡ ಯೂಟ್ಯೂಬಿಂದನೇ ಚಿಕ್ಕದಾಗಿ ಶುರು ಮಾಡ್ಕೊಂಡು ಇವತ್ತು ಇಷ್ಟು ದೊಡ್ಡದಾಗಿ ಬಂದಿರೋದು. ಫಾರ್ ಎಕ್ಸಾಂಪಲ್ ನಾನು ಲಾಸ್ಟಲ್ಲೇ ತೋರಿಸಿದೆ, ಇವಾಗ ಮನೆ ಕಟ್ತಾ ಇರೋದು ಕೂಡ ಫುಲ್ ಕ್ಯಾಶಲ್ಲೇ, ಈ ಸೈಟ್ ತೊಗೊಂಡಿರೋದು ಫುಲ್ ಕ್ಯಾಶಲ್ಲೇ, ಈ ಕಾರ್ ತೊಗೊಂಡಿರೋದು ಕೂಡ ಫುಲ್ ಕ್ಯಾಶಲ್ಲೇ, ಈ ಮನೆಗೆ ಪ್ರತಿ ತಿಂಗಳು ನಾನು ರೆಂಟಿಗೆ ಪೇ ಮಾಡಲ್ಲ, ನಾನು ಪ್ರತಿ ವರ್ಷಕ್ಕೊಮ್ಮೆ ಪೇ ಮಾಡೋದು. ಯಾಕಂತಂದರೆ ನನಗೆ ಏನತ್ತಂದರೆ ಅದು ಜ್ಞಾಪಕ ಇಟ್ಕೊಂಡು ತಿಂಗಳು ಪೇ ಮಾಡೋದಂತಲ್ಲ. ಸೊ ಈಗ ಯೂಟ್ಯೂಬಿಂದ ಬರ್ತಿದೆ ಅಂತಂದರೆ ನನಗೇನತ್ತಂದರೆ ಬೇರೆದ ಕಡೆ ನನಗೆ ಫೋಕಸ್ ಮಾಡೋಕ್ಕೆ ಟೈಮ್ ಬೇಕು. ಸೊ ನಮಗೆ ಈ ಥರನೇ ಎಲ್ಲ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂದರೆ ನಾನೇನು ಮಾಡ್ತೀನಿ, ಒಂದು ವರ್ಷದ ಒಟ್ಟಿಗೆ ಪೇ ಮಾಡಿಬಿಡೋದು, ನನಗೆ ಟೆನ್ಷನ್ ಇರಬಾರ್ದು ಅದು. ಸೊ ಎನಿವೆ ನಾನು ಪೇ ಮಾಡಲೇಬೇಕು, ತಿಂಗಳಿಗಾದರೂ ಪೇ ಮಾಡಲೇಬೇಕು, ವರ್ಷಕ್ಕಾದರೂ ಪೇ ಮಾಡಲೇಬೇಕು, ಹಾಗಾಗಿ ನಾನು ಪೇ ಮಾಡ್ತಿರ್ತೀನಿ. ಸೊ ಅದಕ್ಕೆ ನಾನು ಇಷ್ಟೆಲ್ಲ ನಿಮ್ಗೆ ಒತ್ತಾಯ ಮಾಡಿ ಹೇಳ್ತಿರೋದು ಏನಪ್ಪ ಅಂತಂದರೆ, ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ನೀವು ಮಾಡ್ಕೊಂಡ್ರೆ, ಯಾಕಂದರೆ 1.5 ವರ್ಷ ಆದ ತಕ್ಷಣ ನನಗೆ ಫಸ್ಟ್ ಪೇಮೆಂಟ್ ಬಂದಿರೋದು. ಸೊ ಫಸ್ಟ್ ಇಯರ್ ನೀವು ಕ್ಯಾಲ್ಕುಲೇಷನ್ ತಗೊಂಡ್ರೆ ನನಗೆ 113 ರೂಪಾಯಿನೋ ಎಷ್ಟೋ ಬಂದಿತ್ತು ಅಷ್ಟೇ. ಅಷ್ಟು ಒಂದು ಹೋಪ್ ಇಟ್ಕೊಂಡ್ಬಿಟ್ಟು ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆವು. 1.5 ವರ್ಷದಲ್ಲಿ ನನಗೆ ಬಂದಿರೋದು 6,700 ರೂಪಾಯಿ. ಇವಾಗ ಸ್ಟೂಡೆಂಟ್ಗಳು ಬರೀ ಒಂದು 2 ತಿಂಗಳು 3 ತಿಂಗಳದ್ರಲ್ಲೇ ಅಷ್ಟು ದುಡ್ಡು ತೆಗಿತಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಕರೆಕ್ಟಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಂಡು ನೀವು ಕೂಡ ಮಾಡಿ. ಯಾರೋ ಕಡಿಮೆ ದುಡ್ಡಲ್ಲಿ ಕೊಡ್ತಾರೆ, ಯಾರೋ ನಿಮಗೆ ತಿಂಗಳಿಗೆ 10,000 20,000 30,000 ರೂಪಾಯಿ ಅರ್ನ್ ಮಾಡ್ಬೋದಂತಂದರೆ ನಿಜವಾಗ್ಲೂ ಕೂಡ ಅದು ತಪ್ಪು. ಯಾಕಂದರೆ ನಾನು ಯೂಟ್ಯೂಬ್ ಬಿಟ್ಟು ಇವಾಗ ಒಂದು 5 ವರ್ಷ ಆಯಿತು, 5 ವರ್ಷ ಆಯಿತು. ಸೊ 5 ವರ್ಷ ಬಿಟ್ಟಾದ ತಕ್ಷಣ ನನಗೆ ಅದು ಆ್ಯಾವ್ರೇಜ್ ಆಗಿ ನನಗೆ 30,000 40,000 ದುಡ್ಡು ಬರ್ತಿರುತ್ತೆ. ಸೊ ನೀವು ಕರೆಕ್ಟಾಗಿ ಪರ್ಸ್ನಲ್ ಅಕೌಂಟ್ ಯಾವುದು, ಪ್ರೊಫೆಷ್ನಲ್ ಅಕೌಂಟ್ ಯಾವುದು, ಕರೆಕ್ಟಾಗಿ ನೀವು ತಿಳ್ಕೊಳ್ಳಾರ್ದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಅರ್ನ್ ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಕಲಿಬೇಕು ಅನ್ನಂಗಿತ್ತಂದರೆ ಇವಾಗ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಂತಂದ್ಬಿಟ್ಟು ನಾನು 1-to-1 ಇಂಡಿಯಾದಲ್ಲೇ ಫಸ್ಟು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋದು. ಸೊ ಬೇರೆಯವರೆಲ್ಲ ನಿಮ್ಗೆ ಹೆಂಗತ್ತಂದರೆ ಗ್ರೂಪಲ್ಲಿ ಹೇಳ್ಕೊಡ್ತಾರೆ, 20 ಜನ 50 ಜನ 100 ಜನದಲ್ಲಿ ಹೇಳ್ಕೊಡ್ತಾರೆ. ಇಲ್ಲ ಆನ್ಲೈನಲ್ಲಿ ಪ್ರೀ ರೆಕಾರ್ಡೆಡ್ ಕ್ಲಾಸ್, ನಂದು ಪ್ರೀ ರೆಕಾರ್ಡೆಡ್ ಕ್ಲಾಸ್ ಇದೆ. ಬಟ್ ನನ್ನ ಸ್ಟ್ಯಾಂಡರ್ಡ್ ಕ್ಲಾಸ್ ಬಂದುಬಿಟ್ಟು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು. ಸೊ ನೀವು ಅದ್ರ ಫೀಸ್ ಜಾಸ್ತಿ ಆಯಿತು ಅದನ್ನು ಏನು ಅನ್ನಕ್ಕೆ ಹೋಗಬೇಡಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಹಾಕಿರೋ ಫೀಸು ಬರೀ 1 ದಿನದಲ್ಲೇ ತಗೋಬೋದು. ಸೊ ಹಾಗಾಗಿ ನೀವು ಯಾರಾದರೂ ಕಲಿಯಂಗಿತ್ತು ಅಂತಂದರೆ ನಮ್ಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ ಇದೆಯಲ್ವ, ಅಲ್ಲಿ 7411026102, ಅದಕ್ಕೆ ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ಕಂಪ್ಲೀಟ್ ಡೀಟೇಲ್ಸನ್ನು ಸಿಗುತ್ತೆ. ಸೊ ನಂದಿವತ್ತು ಕಂಪ್ಲೀಟು ಜರ್ನಿನ ಹೇಳಿದೆ. ಸೊ ಕಾರ್ದಾಗಿರ್ಬೋದು, ಸೈಟ್ದಾಗಿರ್ಬೋದು, ಮನೆಯದಾಗಿರ್ಬೋದು, ರೆಂಟ್ದಾಗಿರ್ಬೋದು. ಇವಾಗ ಇದನ್ನೆಲ್ಲ ತೊಗೊಂಡಿರೋದು ಮತ್ತೆ ಹೇಳ್ತೀನಿ, ಎಲ್ಲನೂ ಕೂಡ ಯೂಟ್ಯೂಬಿಂದನೇ. ಯಾಕಂದರೆ 2014ರಲ್ಲಿ 3,500 ರೂಪಾಯಿ ನಮ್ಮ ಫ್ರೆಂಡಿಂದ ಸಾಲ ಮಾಡಿದ್ದೆ. ಬಟ್ ಇವತ್ತಿಗೆ 2026 ಆ್ಯಾವ್ರೇಜ್ ಪರ್ ಮಂತು 3.5 ಲಕ್ಷ ನನ್ನ ಪ್ರಾಫಿಟು. ಸೊ ಇವಾಗ ಈ BMW ಆದ ತಕ್ಷಣ ನೆಕ್ಸ್ಟ್ ಯಾವ ಕಾರು ಅಂತ ಹೇಳ್ತೀನಿ. ಸೊ ಇಲ್ಲಿ ನಂದು ನೆಕ್ಸ್ಟ್ ಇರೋದು ಫೋರ್ಡ್ ಮಸ್ಟ್ಯಾಂಗು, ಐದರ್ ಯೆಲ್ಲೋ ಕಲರೋ ಇಲ್ಲ ರೆಡ್ ಕಲರೋ ಅಂತ ಹೇಳಿಬಿಟ್ಟು ಇನ್ನೂ ಕನ್ಫ್ಯೂಷಲ್ಲೇ ಇದ್ದೀನಿ. ಸೊ ಅದು ತೊಗೋಬೇಕು. ನೆಕ್ಸ್ಟ್ ಬಂದು ರೇಂಜ್ ರೋವರ್, ಸ್ಪೋರ್ಟ್ಸ್ ರೇಂಜ್ ರೋವರು. ಆಮೇಲೆ ಬನ್ನಿ ಹಾಗೆ ನಮ್ಮ ಮನೆ ಒಳಗಡೆ ಹೋಗೋಣ, ಹೇಗೆ ನಮ್ಮದು ಸ್ಟಾರ್ಟ್ ಆಯಿತು ಏರೋ ಮಾಡ್ಲಿಂಗು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನನ್ನ ಮಕ್ಕಳು ಇವ್ರು ಹಿಡ್ಕೊಂಡ್ಬಿಟ್ಟಿದ್ದಾರಪ್ಪ ಟಿ ವಿ ನೋಡಿ. ಇವರೆಲ್ಲ ಸ್ಕೂಲ್ಗೆಲ್ಲ ಬಿಡಿಸ್ಬಿಟ್ಟಿದ್ದೀನಿ. ಇವರೆಲ್ಲ ಕಂಟೆಂಟ್ ಕ್ರಿಯೇಟರ್ ಮಾಡೋಣ ಅಂತಂದರೆ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನನಗೂ ಕೂಡ ಒಂದು ಸ್ವಲ್ಪ ಟೈಮ್ ಇಲ್ಲ ಇವಾಗ ಅದು ಇದು ಅಂತಂದ್ಬಿಟ್ಟು ನೆಕ್ಸ್ಟ್ ಮಂತಿಂದ ಎಲ್ಲರನ್ನೂ ಕೂಡ ಇನ್ವಾಲ್ವ್ ಆಗ್ತಿರೋದು. ಸೊ ನಾನು ಹೇಳೋದನ್ನೆಲ್ಲ ಬನ್ನಿ ಆ ಫೋಟೋ ತೋರಿಸೋದು. ಸೊ ನನ್ನ ಮಗ ಬಂದುಬಿಟ್ಟು ತುಂಬ ಟಾರ್ಚರ್ ಕೊಡ್ತಿದ್ದ, ಒಂದು ನನಗೆ ಪ್ಲೇನ್ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಆ ಪ್ಲೇನ್ ಮಾಡಿಕೊಟ್ಟಿರೋದಕ್ಕೆ ನನ್ನ ಕಮರ್ಷಿಯಲ್ ಬಿಸ್ನೆಸ್ ಏರೋ ಮಾಡ್ಲಿಂಗನ್ನು ಶುರುವಾಗಿರೋದು. ಸೊ ಏರೋ ಮಾಡ್ಲಿಂಗ್ ನಾನು ಹೇಳ್ತಿದ್ದೀನಲ್ವ, ಇದು ಒಂದು ಚಿಕ್ಕ ಒಂದು ಪೇಪರ್ ಪ್ಲೇನಿಂದ ಶುರು ಮಾಡ್ಕೊಂಡಿರೋ ಜರ್ನಿ ಇವತ್ತಿಗೆ ಪ್ರೊಫೆಷ್ನಲ್ RC ಏರ್ಕ್ರಾಫ್ಟು, ಮೋರ್ ದೆನ್ 50+ RC ಓನ್ ಏರ್ಕ್ರಾಫ್ಟ್ಗಳನ್ನ ಬಿಲ್ಡ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಕಮರ್ಷಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು, ಅದನ್ನು ಕೂಡ ಯೂಟ್ಯೂಬಿಂದನೇ. ಸೊ ಯೂಟ್ಯೂಬು ಯಾವುದು ಚಿಕ್ಕದನ್ನಕ್ಕೆ ಹೋಗಬೇಡಿ. ಸೊ ನಿಮಗೆ ಚಿಕ್ಕದು ಅನ್ಕೊಂಬಿಟ್ರೆ ಅದನ್ನು ಮಾಡೋಕ್ಕಾಗಲ್ಲ. ಚಿಕ್ಕದಾಗಿ ಶುರು ಮಾಡ್ಕೊಳ್ಳಿ, ದೊಡ್ಡದಾಗಿ ರೀಚ್ ಆಗ್ತೀರಾ. ಯಾಕಂತಂದರೆ ನೀವು ಒಂದು ಇನ್ಕಮ್ಗೆ ಅಂಥೇಳಿ ಯೂಟ್ಯೂಬ್ ಮಾಡ್ಕೊಂಬಿಟ್ರೆ
ಅದು ಇನ್ಕಮ್ಮು ಒಂದು ಸ್ವಲ್ಪ ವರ್ಷ ನೀವು ಮಾಡ್ಕೋಬೋದು. ಯಾಕಂತಂದರೆ ಯೂಟ್ಯೂಬ್ ಅನ್ನೋದು ಒಂದು ಶಾರ್ಟ್ ಟರ್ಮ್ ಮೇಕಿಂಗ್ ಮನಿ ಪ್ಲಾಟ್ಫಾರ್ಮು. ನೀವು 10 ವರ್ಷ 20 ವರ್ಷ 30 ವರ್ಷ ಮಾಡ್ತೀನಿ ಅಂತಂದರೆ ಆಗಲ್ಲ. ಏನೇ ಇದ್ದರೂ ಕೂಡ ಎಫರ್ಟ್ ಹಾಕ್ಬಿಟ್ಟು ಒಂದು 4-5 ವರ್ಷದಲ್ಲಿ ಮಾಡ್ಕೊಳ್ಳಿ. ಅದು ಆದ ತಕ್ಷಣ ನೀವೊಂದು ಮಾಡಿರೋ ಒಂದು ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮು ನೀವು ಕಮರ್ಷಿಯಲ್ ಬಿಸ್ನೆಸ್ಸನ್ನು 100% ಮಾಡ್ಬೋದು.